खण्डकोशं हरितोपलाभं तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ಓಂ ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 29ನೇ ಅಧ್ಯಾಯದಲ್ಲಿ ಇವತ್ತು 12ನೇ ಶ್ಲೋಕ. ಘ್ರಾಣೋವಧೂತೋ ಮುಖ್ಯಾಸ್ಯಂ ವಿಪಣೋ ವಾಗ್ರಸವಿದ್ರಸಃ आपणो ವ್ಯವಹಾರೋತ್ರ ಚಿತ್ರಮಂಧೋ ಬಹುದನಂ. ಇದೆ ತಾನೆ? ಇನ್ನೊಂದು ಕರೆಕ್ಟ್ ಅಲ್ಲಿ ಎರಡು ಪಾಠ ಇರುತ್ತೆ, ರಸವಿದ್ ರಸಃ, ಇನ್ನೊಂದು ವಾಗ್ವಿದ್ ರಸಃ ಇದೆ. ವಿಪಣೋ ರಸವಿದ್ ರಸಃ, ಇನ್ನೊಂದು ಪಾಠ ಎಲ್ಲಿದೆ ಹೇಳಿದ್ದಾರೆ. ವಿಪಣೋ ವಾಗ್ ರಸವಿದ್ರಸಃ, ವಾಕ್ ಅನ್ನೋ ಪಾಠ, ವಾಕ್ ಅಂತ ಹೇಳಿದ್ನಲ್ಲ ನಾನು. ಅದೇ ಅದು ಅದನ್ನು ವ್ಯಾಖ್ಯಾನದಲ್ಲಿ ಹೇಳಿದ್ದನ್ನ ಹಂಗೆ ಸೇರಿಸಿದ್ದಾರೆ ಮೋಸ್ಟ್ಲಿ, ಅಲ್ಲಿಲ್ಲ. ಅಲ್ಲಿ ವಿಪಣೋ ರಸವಿದ್ರಸಃ ಅಂತ ಹೇಳಿದ್ರೆ ಛಂದಸ್ಸು ಸರಿ ಆಗತ್ತೆ, ವಾಕ್ ಅನ್ನೋ ಶಬ್ದ ಎಕ್ಸ್ಟ್ರಾ ಆಗ್ತದೆ, ಅದು ಅಷ್ಟೇ. ಅದು ಅದಕ್ಕೆ ಆ ವ್ಯಾಖ್ಯಾನದಲ್ಲಿ ವಿಪಣ ಶಬ್ದೇನ ವಾಗೀಂದ್ರಿಯಂ ವಿವಕ್ಷಿತಂ ಇತ್ಯರ್ಥಃ ಅಂತ ಬರೀತಾರೆ. ವಿಪಣೋ ವಾಗೀಂದ್ರಿಯಂ ಅಂತ ವ್ಯಾಖ್ಯಾನ. ಹಾಗಾಗಿ ಅದಕ್ಕೆ ಅವರು ಸೇರಿಸ್ಬಿಟ್ಟಿದ್ದಾರೆ ಅಷ್ಟೇ. ಇಲ್ಲಿ ವಿಪಣೋ ವಾಗ್ ರಸವಿದ್ರಸಃ ಅಂತ ಶ್ಲೋಕ ವಿಪಣೋ ರಸವಿದ್ರಸಃ ಅಂತ ಅಷ್ಟೇ ಇಟ್ಕೋಬೇಕು. ಇಲ್ಲಿ ಅವಧೂತ ಅನ್ನೋದನ್ನ ಅನುವಾದ ಮಾಡಿ ಅದಕ್ಕೆ ಘ್ರಾಣ ಅಂತ ತಿಳಿಸಿಕೊಟ್ಟಿದ್ದಾರೆ. ಇದು ಯಾವ ಶ್ಲೋಕದ ಅರ್ಥ ಅಂತಂದ್ರೆ, ನಾವು ಹಿಂದೆ 25ನೇ ಅಧ್ಯಾಯಕ್ಕೆ ಹೋಗೋಣ. ಅಲ್ಲಿ ನಳಿನಿ ನಾಳಿನಿ ಅನ್ನೋ 49ನೇ ಶ್ಲೋಕದ ಅರ್ಥದ ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ.
ನಳಿನಿ ನಾಳಿನಿ ಅನ್ನೋದು ಎರಡು ಪೂರ್ವದ್ವಾರಗಳು ಒಂದು ಕಡೆಗೆ ನಿರ್ಮಾಣ ಮಾಡಲ್ಪಟ್ಟದ್ದು ಅಂತ ಅಲ್ಲಿ ಹೇಳಿತ್ತು. ದ್ವಾರ ಏಕತ್ರ ನಿರ್ಮಿತೆ ಅಂತ. ಆ ದ್ವಾರಗಳು ಅಂತಂದ್ರೆ ಅದು ಮೂಗಿನ ಎರಡು ಹೊಳ್ಳೆಗಳು. ಅದು ಸೌರಭ ದೇಶಕ್ಕೆ ಅದರಿಂದ ಹೋಗ್ತಾನೆ ರಾಜ ಅಂತ ಹೇಳಿತ್ತು. ಸೌರಭ ದೇಶ ಅಂದ್ರೆ ಗಂಧ ಅಂತ ಹಿಂದೆ 11ನೇ ಶ್ಲೋಕದಲ್ಲಿ ನಾವು ನೋಡಿದ್ವಿ. ನಳಿನಿ ನಾಳಿನಿ ನಾಸೆ ಗಂಧ ಸೌರಭ ಉಚ್ಯತೆ ಅಂತ. ಆ ಸೌರಭ ದೇಶಕ್ಕೆ ಹೋಗೋದು ಅಂತ ಆ ಮೂಗಿನ ಹೊಳ್ಳೆಗಳಿಂದ ಅವನು ಸೌರಭ ದೇಶಕ್ಕೆ ಹೋಗ್ತಾನೆ ಅಂತ. ಅಲ್ಲಿ ಅವಧೂತ ಸಖಃ ತಾಭ್ಯಾಂ, ಅವನ ಜೊತೆಗೆ ಅವಧೂತ ಎಂಬ ಒಬ್ಬ ಸ್ನೇಹಿತ ಅವನ ಜೊತೆಯಲ್ಲಿ ಇರ್ತಾನೆ ಅಂತ ಅಲ್ಲಿ ಹೇಳಿದ್ದಾರೆ. 49ನೇ ಶ್ಲೋಕ, 25ನೇ ಅಧ್ಯಾಯದ 49ನೇ ಶ್ಲೋಕದಲ್ಲಿ ಅವಧೂತ ಅನ್ನೋನು ಸಖನಾಗಿರ್ತಾನೆ, ಗೆಳೆಯನಾಗಿರ್ತಾನೆ ಅಂತ ಅಲ್ಲಿ ಹೇಳಿದೆ. ಅದರ ಅರ್ಥವನ್ನ ಇಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ. ಅವಧೂತ ಅಂದ್ರೆ ಘ್ರಾಣ. ಅವಧೂತ ಅಂದ್ರೆ ಘ್ರಾಣೇಂದ್ರಿಯ ಅಂತ ಅರ್ಥ. ತಾಭ್ಯಾಂ ವಿಷಯಂ ಯಾತಿ ಸೌರಭಂ ಅಂತ ಅಲ್ಲಿ ಆ ಎರಡು ಹೊಳ್ಳೆಗಳಿಂದ ಅವಧೂತನೆಂಬ ಸಖನ ಜೊತೆಗೆ ಅಂದ್ರೆ ಘ್ರಾಣೇಂದ್ರಿಯದ ಜೊತೆಗೆ ಸೌರಭ ದೇಶಕ್ಕೆ ಹೋಗ್ತಾನೆ ಅಂತಂದ್ರೆ ಸೌರಭ ಎಂಬ ರಸ ಇದು ಗಂಧವನ್ನ ಅವನು ಅಘ್ರಾಣ ಮಾಡ್ತಾನೆ ಅಂತರ್ಥ. ಅದಾದ ಮೇಲೆ ಮುಂದೆ ಮುಖ್ಯ ನಾಮ ಪುರಸ್ತಾದ್ವಾಹ ತಯಾ ಆಪಣ ಬಹುದನೌ ಅಂತ 50ನೇ ಶ್ಲೋಕ. ಅದನ್ನ ಮುಂದೆ ತಗೊಂಡಿದ್ದಾರೆ ಮುಖ್ಯ ಅಂತ ಅನ್ನೋದ್ರಿಂದ. ನಲವತ್ತೊಂಬತ್ತನೇ ಶ್ಲೋಕದಲ್ಲಿ ಬರೋದನ್ನ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದನ್ನು ಸ್ವಲ್ಪ ಮಾತ್ರ ಘ್ರಾಣ ಅವಧೂತಃ ಅಂತ ಅನ್ನೋದು ಮಾತ್ರ ಅಲ್ಲಿಗೆ ಇಟ್ಟುಕೊಂಡು ಉಳಿದದ್ದೆಲ್ಲ 50ನೇ ಶ್ಲೋಕದ ವ್ಯಾಖ್ಯಾನ ಇದು. ಆ 50ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ಮುಖ್ಯ ನಾಮ ಪುರಸ್ತಾದ್ವಾಹ ತಯಾ ಪಣಬಹುದನೌ ವಿಷಯೌ ಯಾತಿ ಪುರರಾಟ್ ರಸಜ್ಞ ವಿಪಣಾನ್ವಿತಃ ಅಂತ 25ನೇ ಅಧ್ಯಾಯದ 50ನೇ ಶ್ಲೋಕ. ಅಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ಮುಖ್ಯ ಎಂಬುದು ಪೂರ್ವದ ಒಂದು ಬಾಗಿಲು. ಅಲ್ಲಿ ಆಪಣ ಮತ್ತು ಬಹುದನ ಎಂಬ ಎರಡು ದೇಶಗಳಿಗೆ ರಸಜ್ಞ ಮತ್ತು ವಿಪಣ ಎಂಬ ಸ್ನೇಹಿತರ ಜೊತೆಗೆ ಆ ದ್ವಾರದಿಂದ ರಾಜ ಹೋಗ್ತಾ ಇದ್ದ ಅಂತ ಅಲ್ಲಿ ಹೇಳಿದ್ದಾರೆ. ಮುಖ್ಯ ನಾಮ ಪುರಸ್ತಾತ್ ದ್ವಾಹ ತಯಾ ಆಪಣ ಬಹುದನೌ ಅಂತ ಇದೆ ಅಲ್ಲಿ. ಅದರ ಅರ್ಥವನ್ನ ಇಲ್ಲಿ ಬರಿತಾ ಇದ್ದಾರೆ. ಮುಖ್ಯ ಅಂದ್ರೆ ಬಾಯಿ ಅಂತ ಅರ್ಥ. ಮುಖ್ಯ ಹಾಸ್ಯಂ ಅಂತ. ಮುಖ್ಯ ಅನ್ನೋ ಶಬ್ದದಲ್ಲಿ ಅಲ್ಲಿ ಏನು ಹೇಳಿದ್ದಾರಲ್ಲ ಅದರ ಅರ್ಥ ಹಾಸ್ಯಂ. ಮುಖ್ಯ ಅಂದ್ರೆ ಬಾಯಿ. ಆಮೇಲೆ ವಿಪಣಃ ವಾಕ್. ಅಲ್ಲೇನು ವಿಪಣ ಅಂತ ಹೇಳಿದ್ದಾರೆ, ರಸಜ್ಞ ಮತ್ತು ವಿಪಣ ಎಂಬ ಸ್ನೇಹಿತರ ಜೊತೆಗೆ ಆ ದ್ವಾರದಿಂದ ರಾಜ ಹೋಗ್ತಾನೆ ಅಂತ. ಅಲ್ಲಿ ವಿಪಣ ಅಂತಂದ್ರೆ ವಾಗೀಂದ್ರಿಯ, ರಸಜ್ಞ ಅಂದ್ರೆ ರಸನೇಂದ್ರಿಯ. ವಿಪಣ ಅಂತಂದ್ರೆ ವಾಗೀಂದ್ರಿಯ, ರಸಜ್ಞ ಅಂತಂದ್ರೆ ರಸನೇಂದ್ರಿಯ. ಬಾಯಿಯೊಳಗೆ ಈ ಎರಡು ಇಂದ್ರಿಯಗಳಿದ್ದಾವಲ್ಲ ಅದಕ್ಕೆ ಮುಖ್ಯ ಹಾಸ್ಯಂ ಅಂತ. ಆ ಎಲ್ಲಿ ಎರಡು ದೇಶಗಳಿಗೆ ಹೋಗ್ತಾನೆ ಅಂತ. ಹಾಗಾಗಿ ರಸನೇಂದ್ರಿಯ ಮತ್ತು ವಾಗೀಂದ್ರಿಯ ಅದನ್ನ ವಿಪಣ ಮತ್ತು ರಸಜ್ಞ ಅನ್ನೋ ಶಬ್ದದಿಂದ ಅಲ್ಲಿ ಕರೆದಿದ್ದಾರೆ. ಆಪಣ ಅಂತಂದ್ರೆ ವ್ಯವಹಾರ ಅಂತ ಅರ್ಥ. ಆಪಣೋ ವ್ಯವಹಾರೋತ್ರ ಅಂತ. ಆಪಣ ಮತ್ತು ಬಹುದನ ಎಂಬ ಎರಡು ದೇಶಗಳಿಗೆ ಹೋಗ್ತಾನೆ ಅಂತ ಅಲ್ಲಿ ಹೇಳಿದ್ದಾರೆ. ಆಪಣ ಬಹುದನೌ ಅಂತ. ಆಪಣ ಅಂದ್ರೆ ವ್ಯವಹಾರ, ಬಹುದನ ಅಂತಂದ್ರೆ ಬಹುದನಂ ಚಿತ್ರಂ ಅಂಧೋ ಚಿತ್ರಮಂಧೋ ಬಹುದನಂ ಅಂತ. ಬಹುದನ ಅಂದ್ರೆ ಚಿತ್ರವಾದ ಅನ್ನ ಅಂತ ಅರ್ಥ. ಬಾಯಿಯಿಂದ ನಾನಾ ವಿಚಿತ್ರವಾದ ಅನ್ನಗಳನ್ನ ಊಟ ಮಾಡ್ತಾನೆ ಮತ್ತು ವ್ಯವಹಾರ ಮಾಡ್ತಾನೆ. ರಸಜ್ಞ
ಅಂದರೆ ರಸನೇಂದ್ರಿಯ, ಅದರಿಂದ ನಾನಾ ವಿಧವಾದ ಅನ್ನಗಳನ್ನು ಆಸ್ವಾದನೆ ಮಾಡ್ತಾನೆ, ಊಟ ಮಾಡ್ತಾನೆ. ವಾಗೀಂದ್ರಿಯದಿಂದ ಅವನು ವ್ಯವಹಾರ ಮಾಡ್ತಾನೆ. ಆಪಣ ಅಂತಂದರೆ ವಾಗೀಂದ್ರಿಯ, ವ್ಯವಹಾರ ಅಂತ ಅರ್ಥ. ವಾಗೀಂದ್ರಿಯದಿಂದ ಮಾಡುವ ವ್ಯವಹಾರ ವಿಪಣ, ಆಪಣ. ಆಮೇಲೆ ರಸಜ್ಞ, ಬಹುದನ. ಹೀಗೆ ಅದಕ್ಕದಕ್ಕೆ ಅನ್ವಯ ಇಟ್ಕೊಳ್ಬೇಕು. ಹೀಗೆ 50ನೇ ಶ್ಲೋಕದಲ್ಲಿ ಅಲ್ಲಿ ಹೇಳಿದ ಅರ್ಥವನ್ನ ಈಗ ಈ ಅಧ್ಯಾಯದ 12ನೇ ಶ್ಲೋಕದಲ್ಲಿ ವಿವರಣೆ ಮಾಡಿದಂಗೆ ಆಯ್ತು. ಮುಖ್ಯ ಅಂದರೆ ಬಾಯಿ, ವಿಪಣ ಅಂತಂದರೆ ವಾಗೀಂದ್ರಿಯ, ರಸಜ್ಞ ಅಂತಂದರೆ ರಸನೇಂದ್ರಿಯ, ಆಪಣ ಅಂತಂದರೆ ವ್ಯವಹಾರ, ಬಹುದನ ಅಂತಂದರೆ ಚಿತ್ರವಿಚಿತ್ರವಾದ ಅನ್ನ. ಹಾಗಾದರೆ ಈಗ ಆ 50ನೇ ಶ್ಲೋಕದ ಅರ್ಥ ನೋಡ್ರಿ. ಮುಖ್ಯ ಎಂಬ ಒಂದು ಪೂರ್ವದ ಬಾಗಿಲು ಅಂದರೆ ಬಾಯಿ, ಅದರಿಂದ ಆಪಣ ಮತ್ತು ಬಹುದನ ಎಂಬ 2 ದೇಶಗಳಿಗೆ ರಸಜ್ಞ ಮತ್ತು ವಿಪಣ ಎಂಬ ಸ್ನೇಹಿತರ ಜೊತೆಗೆ ಆ ದ್ವಾರದಿಂದ ರಾಜ ಹೋಗ್ತಾ ಇದ್ದ ಅಂತಂದ್ರೆ ಆಪಣ ಮತ್ತು ಬಹುದನ ಅಂದ್ರೆ ವ್ಯವಹಾರ ಮಾಡ್ತಾನೆ ಮತ್ತು ವಿಚಿತ್ರವಾದ ಅನ್ನಗಳನ್ನ ಊಟ ಮಾಡ್ತಾನೆ. 2 ಸ್ನೇಹಿತರು ರಸಜ್ಞ ಮತ್ತು ವಿಪಣ ಅಂತನ್ನೋ 2 ಸ್ನೇಹಿತರ ಜೊತೆಗೆ ಅಂತಂದ್ರೆ ವಾಗೀಂದ್ರಿಯ ಮತ್ತು ರಸನೇಂದ್ರಿಯದ ಜೊತೆಗೆ ಅಂತ ಇಷ್ಟು ಅಭಿಪ್ರಾಯ. ಮುಖ್ಯಾನಾಮ ಪುರಸ್ತಾದ್ವಾಹ ತಯಾಪಣ ಬಹುದನೌ ವಿಷಯೌ ಯಾತಿ ಪುರರಾಟ್ ರಸಜ್ಞ ವಿಪಣಾನ್ವಿತಃ ಘ್ರಾಣೋವಧೂತೋ ಮುಖ್ಯಾಸ್ಯಂ ವಿಪಣೋ ವಾಗ್ರಸ ವಿಪಣೋ ರಸವಿದ್ರಸಃ. ಅಷ್ಟೇ ಸಾಕು, ವಾಕ್ ಬೇಡವೇ ಬೇಡ. ಅದನ್ನ ವಿಪಣೋ ರಸವಿದ್ರಸಃ ಆಪಣೋ ವ್ಯವಹಾರೋತ್ರ ಚಿತ್ರಮಂಧೋ ಬಹುದನಂ ಪಿತೃಭೂರ್ದಕ್ಷಿಣ ಕರ್ಣಃ ಉತ್ತರೋ ದೇವಭೂ ಸ್ಮೃತಃ ಪ್ರವೃತ್ತಂ ಚ ನಿವೃತ್ತಂ ಚ ಶಾಸ್ತ್ರಂ ಪಾಂಚಾಲ ಸಂಜ್ಞಿತಂ. ಇನ್ನು 51ನೇ ಶ್ಲೋಕ, ಅದರ ಅಭಿಪ್ರಾಯವನ್ನ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಆ 51ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅಂತ ನೋಡೋಣ. ಪಿತೃಭೂರ್ ನೃಪಪುರ್ಯಾದ್ವಾಹ ದಕ್ಷಿಣೇನ ಪುರಂಜನಃ ರಾಷ್ಟ್ರಂ ದಕ್ಷಿಣ ಪಾಂಚಾಲಂ ಯಾತಿ ಶ್ರುತಧರಾನ್ವಿತಃ. ಹಾಗೆ ಮುಂದೆ 52 ದೇವಭೂರ್ನಾಮಪುರ್ಯಾದ್ವಾಹ ಉತ್ತರೇಣ ಪುರಂಜನಃ ರಾಷ್ಟ್ರಂ ಉತ್ತರ ಪಾಂಚಾಲಂ ಯಾತಿ ಶ್ರುತಧರಾನ್ವಿತಃ ಅಂತ ಈ 2 ಶ್ಲೋಕಗಳು 51 ಮತ್ತು 52. ಈ 2 ಶ್ಲೋಕಗಳಲ್ಲಿ ಅಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ಈ ಪಟ್ಟಣಕ್ಕೆ ದಕ್ಷಿಣ ಪಾರ್ಶ್ವದಲ್ಲಿ ದೇವಭೂ ಎಂಬತಕ್ಕಂತಹ ಒಂದು ದ್ವಾರ ಇದೆ. ಅದರಿಂದ ಈ ಪುರಂಜನ ಮಹಾರಾಜ ಶ್ರುತಧರ ಎಂಬತಕ್ಕಂತಹ ಸ್ನೇಹಿತನ ಜೊತೆಗೆ ದಕ್ಷಿಣ ಪಾಂಚಾಲ ರಾಷ್ಟ್ರಕ್ಕೆ ಹೋಗ್ತಾನೆ. ಉತ್ತರ ಪಾರ್ಶ್ವದಲ್ಲಿ ಪಿತೃಭೂ ಎಂಬ ಮತ್ತೊಂದು ದ್ವಾರ ಇದೆ. ಆ ದ್ವಾರದಿಂದ ಈ ಪುರಂಜನ ಶ್ರುತಧರ ಎಂಬತಕ್ಕಂತಹ ಸ್ನೇಹಿತನ ಜೊತೆಗೆ ಉತ್ತರ ಪಾಂಚಾಲ ರಾಷ್ಟ್ರಕ್ಕೆ ಹೋಗ್ತಾನೆ ಅಂತ ಈ ಥರ ಅಲ್ಲಿ ಹೇಳಿದ್ದಾರೆ. ಇದು ಏನು ಅಂತಂದ್ರೆ, ಅಲ್ಲಿ ನಾವು ನೋಡಿದ್ವಿ ಬಲಗಿವಿ ಎಡಗಿವಿ 2 ಕಿವಿಗಳ ಬಗ್ಗೆ ಹೇಳ್ತಾ ಇರೋದು ಅಂತ. ಅದನ್ನ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಪಿತೃಭೂಹು ದೇವಭೂಹು ಅಂತಂದ್ರೆ ಎಡಕಿವಿ ಮತ್ತು ಬಲಕಿವಿ ಅಂತ ಅರ್ಥ. ಪಿತೃಭೂರ್ ದಕ್ಷಿಣ ಕರ್ಣಃ ಉತ್ತರೋ ದೇವಭೂ ಸ್ಮೃತಃ. ದೇವಭೂಹು ದಕ್ಷಿಣ ಕರ್ಣಃ ಪಿತೃಭೂಹು ಉತ್ತರೋ ವಾಮಃ ಅಂತ ಆ ರೀತಿ ಅದನ್ನ ವ್ಯಾಖ್ಯಾನ ಮಾಡಿದ್ದಾರೆ. ದೇವಭೂ ಅಂತಂದ್ರೆ ಬಲಗಿವಿ ಅಂತ ಇಟ್ಟುಕೊಳ್ಬೇಕು. ಅಲ್ಲಿ ಸ್ವಲ್ಪ ಹಿಂದೆ ಮುಂದೆ ವ್ಯತ್ಯಾಸ ಆಗೋ ಹಾಗಿದೆ. ಶ್ಲೋಕವನ್ನು ನೋಡಿದ ತಕ್ಷಣದಲ್ಲೇ ಪಿತೃಭೂರ್ ದಕ್ಷಿಣ ಕರ್ಣಃ ಉತ್ತರೋ ದೇವಭೂ ಸ್ಮೃತಃ ಅಂತಿದೆ ಅಲ್ಲಿ.
ಉತ್ತರೋ ದೇವಭೂ ಸ್ಮೃತಃ ಅಂತ. ಉತ್ತರ ಅಂತಂದ್ರೆ ಪಿತೃಭೂ ಉತ್ತರ ಅಂತ ಹಾಗಿಟ್ಟುಕೊಳ್ಬೇಕು. ದಕ್ಷಿಣ ಕರ್ಣ ಅನ್ನೋದನ್ನ ದೇವಭೂಹು ಅಂತ ಇಟ್ಟುಕೊಳ್ಬೇಕು ಅಂತ ವಿಜಯದೇವರು ಯಾದವಾರ್ಯರು ಬರೀತಾರೆ. ದೇವಭೂಹು ದಕ್ಷಿಣ ಕರ್ಣ ಅಂತ. ಹಾಗಾಗಿ ದೇವಭೂ ಅಂದ್ರೆ ಬಲಗಿವಿ, ಪಿತೃಭೂ ಅಂದ್ರೆ ಎಡಗಿವಿ ಅಂತ ಇಟ್ಟುಕೊಳ್ಬೇಕು. ಅವಾಗ ಪಿತೃಭೂರ್ ದಕ್ಷಿಣ ಕರ್ಣ ಉತ್ತರೋ ದೇವಭೂ ಸ್ಮೃತಃ ಅನ್ನೋ ಶ್ಲೋಕಕ್ಕೆ ಹೇಗೆ ವ್ಯಾಖ್ಯಾನ ಮಾಡ್ಕೊಳ್ಬೇಕು ಅಂದ್ರೆ ಪಿತೃಭೂಹು ಉತ್ತರೋ ಕರ್ಣ ದಕ್ಷಿಣ ಕರ್ಣ ದೇವಭೂ ಸ್ಮೃತಃ ಅಂತ ಹಾಗೆ ಅನ್ವಯ ಮಾಡ್ಕೊಳ್ಬೇಕು. ಆ ಶ್ಲೋಕದಲ್ಲಿರೋದನ್ನ ವ್ಯಾಖ್ಯಾನಕಾರರು ಹೇಳಿರೋ ಪ್ರಕಾರ ಹಾಗೆ ಅನ್ವಯ ಮಾಡ್ಕೊಳ್ಬೇಕು. ಅದನ್ನ ಹಿಂದೆ ಮುಂದೆ ಹೇಳಿದ್ದಾರೆ ಶ್ಲೋಕದಲ್ಲಿ. ಎರಡು ಕಿವಿಗಳು, ಈ ಎರಡು ಕಿವಿಗಳು ಏನಿದ್ದಾವೆ ಇವುಗಳಿಂದ ಪ್ರವೃತ್ತಂಚ ನಿವೃತ್ತಂಚ ಶಾಸ್ತ್ರಂ ಪಾಂಚಾಲ ಸಂಗೀತಂ ಅಂತ. ಅಲ್ಲಿ ಏನ್ ಹೇಳಿದ್ದಾರೆ, ಪಾಂಚಾಲ ದೇಶಕ್ಕೆ ಹೋಗ್ತಾನೆ, ಉತ್ತರ ಪಾಂಚಾಲ ರಾಷ್ಟ್ರಕ್ಕೆ ಶ್ರುತಧರನ ಜೊತೆಗೆ ಹೋಗ್ತಾನೆ ಪಿತೃಭೂ ಎಂಬ ದ್ವಾರದಿಂದ. ದೇವಭೂ ಎಂಬ ದ್ವಾರದಿಂದ ದಕ್ಷಿಣ ಪಾಂಚಾಲ ದೇಶಕ್ಕೆ ಹೋಗ್ತಾನೆ ಅಂತ ಇದೆ. ಅದಕ್ಕೇನ್ ಅರ್ಥ ಅಂತಂದ್ರೆ, ಪಾಂಚಾಲ ದೇಶ ಅಂತಂದ್ರೆ ಶಾಸ್ತ್ರ, ಕಿವಿಗಳಿಂದ ಶಾಸ್ತ್ರಗಳನ್ನ ಶ್ರವಣ ಮಾಡ್ತಾನೆ ಅಂತ ಅರ್ಥ. ಅದರಲ್ಲಿ ಪ್ರವೃತ್ತ ಕರ್ಮವನ್ನ ಬೋಧನೆ ಮಾಡತಕ್ಕಂತಹ ಶಾಸ್ತ್ರವನ್ನ ಉತ್ತರ ಪಾಂಚಾಲ ದೇಶ ಅಂತ ಕರೆದಿದ್ದಾರೆ. ನಿವೃತ್ತ ಕರ್ಮವನ್ನ ಬೋಧನೆ ಮಾಡತಕ್ಕಂತಹ ಶಾಸ್ತ್ರಕ್ಕೆ ದಕ್ಷಿಣ ಪಾಂಚಾಲ ಅಂತ ಕರೆದಿದ್ದಾರೆ. ಪಿತೃಭೂರ್ದಕ್ಷಿಣ ಕರ್ಣ ಉತ್ತರೋ ದೇವಭೂ ಸ್ಮೃತಃ ಪ್ರವೃತ್ತಂಚ ನಿವೃತ್ತಂಚ ಶಾಸ್ತ್ರಂ ಪಾಂಚಾಲ ಸಂಜ್ಞಿತಂ. ಪಿತೃಯಾನಂ ದೇವಯಾನಂ ಶ್ರೋತ್ರಂ ಶ್ರುತಧರೋ ವ್ರಜೇತ್ ಆಸುರಿ ಮೇಹನಾರ್ಥಾದ್ವಾಹ ವ್ಯವಾಯೋ ಗ್ರಾಮೀಣಾಂ ರತಿಃ. ಇನ್ನು ಶ್ರುತಧರ ಎಂಬತಕ್ಕಂತಹ ಸ್ನೇಹಿತನ ಜೊತೆಗೆ ಹೋಗ್ತಾನೆ ಆ ದೇಶಕ್ಕೆ ಅಂತ ಅಲ್ಲಿ ಹೇಳಿದ್ದಾರೆ. ಯಾತಿ ಶ್ರುತಧರಾನ್ವಿತಃ ಅಂತ. ಶ್ರುತಧರ ಅಂತಂದ್ರೆ ಶ್ರೋತ್ರೇಂದ್ರಿಯ ಅಂತ ಇಟ್ಟುಕೊಳ್ಬೇಕು ಅಂತ ತಿಳಿಸ್ತಾ ಇದ್ದಾರೆ. ಶ್ರೋತ್ರಂ ಶ್ರುತಧರೋ ವ್ರಜೇತ್ ಅಂತ ಅಲ್ಲಿ ಶ್ರುತಧರ ಎಂಬ ಸ್ನೇಹಿತನ ಜೊತೆಗೆ ಅಂತಿದೆ. ಶ್ರುತಧರ ಅಂದ್ರೆ ಶ್ರೋತ್ರೇಂದ್ರಿಯ ಅಂತ ಅದರ ಅರ್ಥವನ್ನ ತಿಳಿಸಿಕೊಟ್ರು. ಆಮೇಲೆ ಅಲ್ಲಿ ಹೋಗ್ತಾನೆ ಅಂತ ಇದೆ. ಆಮೇಲೆ ಪಾಂಚಾಲ ಅಂತ ಅನ್ನೋ ಶಬ್ದಕ್ಕೆ ನಾವು ಅಲ್ಲೇ ಅರ್ಥವನ್ನ ನೋಡಿದ್ವಿ. ಪಾಂಚಾಲ ದೇಶ ಅಂತ ಯಾಕೆ ಹೇಳಿದ್ರು ಅಂತಂದ್ರೆ, ಪಂಚ ಅಂತಂದ್ರೆ 4 ವೇದಗಳು ಮತ್ತು ಇತಿಹಾಸ ಸೇರಿ ಒಟ್ಟು ಪಂಚ. ಈ ತತ್ವಗಳನ್ನ ತಿಳಿಲಿಕ್ಕೆ ಈ ಪಂಚ ಸಾಕು. ಆದ್ರಿಂದ ಪಂಚ ಅಲಮ್ಮೆ ಪಾಂಚಾಲ ಆಯ್ತು. ತತ್ವಗಳನ್ನ ತಿಳಿಲಿಕ್ಕೆ ಈ 4 ವೇದಗಳು ಮತ್ತು ಇತಿಹಾಸ ಇದು ಸಾಕು ಅನ್ನೋ ಅರ್ಥದಲ್ಲಿ ಪಾಂಚಾಲ ಅಂತ ತತ್ವಜ್ಞಾನವನ್ನ ಕರೆದಿದ್ದಾರೆ. ಅದರಲ್ಲಿ ಪ್ರವೃತ್ತಿಯನ್ನ ಬೋಧನೆ ಮಾಡ್ತಕ್ಕಂಥದ್ದು ಕೆಲವು, ನಿವೃತ್ತಿಯನ್ನ ಬೋಧನೆ ಮಾಡ್ತಕ್ಕಂಥದ್ದು ಕೆಲವು. ಅದನ್ನ ಅವನು ಬಲಗಡೆ ಕಿವಿ ಎಡಗಡೆ ಕಿವಿಯಿಂದ ಕೇಳ್ತಾನೆ ಅಂತ ಅರ್ಥ ಇಟ್ಕೊಳ್ಬೇಕು. ಅದಾದ ಮೇಲೆ ಉತ್ಕ್ರಮಣ ಮಾಡುವ ಸಮಯ, ಪ್ರಾಣೋತ್ಕ್ರಮಣ ಮಾಡುವ ಸಮಯದಲ್ಲಿ ಎಡಕಿವಿಯಿಂದ ಮತ್ತು ಬಲಕಿವಿಯಿಂದ ಕೆಲವರು ಹೋಗ್ತಾರೆ.
ಎಡಕಿವಿಯಿಂದ ಯಾರು ಉತ್ಕ್ರಮಣ ಮಾಡ್ತಾರೋ ಅವರು ಪಿತೃಯಾನದಲ್ಲಿ ಹೋಗ್ತಾರೆ. ಬಲಕಿವಿಯಿಂದ ಉತ್ಕ್ರಮಣ ಮಾಡ್ತಕ್ಕಂಥವ್ರು ದೇವಯಾನ ಮಾರ್ಗದಿಂದ ಹೋಗ್ತಾರೆ ಅಂತ ಈ ರೀತಿಯ ಅರ್ಥವನ್ನ ಇಟ್ಟುಕೊಳ್ಳಬಹುದು. ಪಿತೃಯಾನಂ ದೇವಯಾನಂ ಅಂತ. ಅಥವಾ ಪ್ರವೃತ್ತ ಕರ್ಮ ನಿವೃತ್ತ ಕರ್ಮವನ್ನ ಬೋಧನೆ ಮಾಡ್ತಕ್ಕಂತಹ ಶಾಸ್ತ್ರ ಏನಿದೆ ಅದು ಕೂಡ ಪಿತೃಯಾನ ದೇವಯಾನ ಅಂತ ಕರೆಸ್ಕೊಳ್ತದೆ. ಯಾಕೆಂದ್ರೆ ಪ್ರವೃತ್ತ ಕರ್ಮವನ್ನ ಯಾರು ಅನುಷ್ಠಾನ ಮಾಡ್ತಾರೋ ಅವರು ಪಿತೃಯಾನದಲ್ಲಿ ಗಮನ ಮಾಡ್ತಾರೆ. ನಿವೃತ್ತ ಕರ್ಮವನ್ನ ಯಾರು ಅನುಷ್ಠಾನ ಮಾಡ್ತಾರೋ ಅವರು ದೇವಯಾನದಲ್ಲಿ ಗಮನ ಮಾಡ್ತಾರೆ. ಹಾಗಾಗಿ ಆ ಶಾಸ್ತ್ರಗಳು ಪ್ರವೃತ್ತ ಕರ್ಮ ಯಾನಕ್ಕೂ ನಿವೃತ್ತ ಕರ್ಮ ಯಾನಕ್ಕೂ ಕಾರಣವಾಗೋದ್ರಿಂದ ಆ ಶಾಸ್ತ್ರಗಳಿಗೇನೆ ಪಿತೃಯಾನ ದೇವಯಾನ ಅಂತ ಕರೆಯೋದುಂಟು. ಹಾಗಾಗಿ ಪಿತೃಯಾನ ದೇವಯಾನ ಅನ್ನೋ ಶಬ್ದದಿಂದ ಆ ಶಾಸ್ತ್ರವನ್ನು ಇಟ್ಟುಕೊಳ್ಳಬಹುದು. ಆ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾನೆ. ಎಡಕಿವಿಯಿಂದ ಪ್ರವೃತ್ತ ಕರ್ಮ ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತಾನೆ, ಕೇಳ್ತಾನೆ. ಬಲಕಿವಿಯಿಂದ ನಿವೃತ್ತ ಕರ್ಮ ಶಾಸ್ತ್ರಗಳನ್ನ ಕೇಳ್ತಾನೆ ಅಂತ ಇಷ್ಟೇ ಅರ್ಥವನ್ನು ಇಟ್ಟುಕೊಳ್ಬಹುದು. ಅಥವಾ ಪ್ರಾಣೋತ್ಕ್ರಮಣ ಮಾಡುವ ಸಮಯದಲ್ಲಿ ಎಡಕಿವಿಯಿಂದ ಹೋಗೋನು ಪಿತೃಯಾನದಲ್ಲಿ ಹೋಗ್ತಾನೆ, ಬಲಕಿವಿಯಿಂದ ಹೋಗೋನು ದೇವಯಾನದಲ್ಲಿ ಹೋಗ್ತಾನೆ ಅಂತ ಹೀಗೆ ಎರಡೂ ರೀತಿಯಲ್ಲಿ ಅರ್ಥವನ್ನು ಇಟ್ಟುಕೊಳ್ಬಹುದು ಅಂತ ಯಾದವಾರ್ಯರು ಬರಿತಾ ಇದ್ದಾರೆ. ಪಿತೃಯಾನಂ ದೇವಯಾನಂ ಶ್ರೋತ್ರಂ ಶ್ರುತಧರೋ ವ್ರಜೇತ್. ಆಸುರಿ ಮೇಹನಾರ್ಥಾದ್ವಾಹ ಇನ್ನು ಮುಂದಿದ್ದು. ಆಸುರಿ ಅಲ್ಲೇನಿದೆ ಅಂದ್ರೆ 53ನೇ ಶ್ಲೋಕ. ಆಸುರೀಂ ನಾಮ ಪಶ್ಚಾದ್ವಾಹ ತಯಾ ಯಾತಿ ಪುರಂಜನಃ ಗ್ರಾಮ್ಯಕಂ ನಾಮ ವಿಷಯಂ ದುರ್ಮದೇನ ಸಮನ್ವಿತಃ ಅಂತ 53ನೇ ಶ್ಲೋಕದಲ್ಲಿ ಅಲ್ಲೇನು ಹೇಳಿದ್ದಾರೆ, ಒಂದು ಪಶ್ಚಿಮ ದ್ವಾರಕ್ಕೆ ಆಸುರಿ ಅಂತ ಹೆಸರು. ಅಲ್ಲಿ ದುರ್ಮದ ಎಂಬತಕ್ಕಂತಹ ಒಬ್ಬ ಸ್ನೇಹಿತನ ಜೊತೆಗೆ ಈ ಪುರಂಜನ ಮಹಾರಾಜ ಆ ದ್ವಾರದಿಂದ ಗ್ರಾಮ್ಯಕ ಎಂಬ ದೇಶಕ್ಕೆ ಹೋಗ್ತಾನೆ ಅಂತ ಅಲ್ಲಿ ಹೇಳಿದ್ದಾರೆ 53ನೇ ಶ್ಲೋಕದಲ್ಲಿ. ಅದರ ಅರ್ಥವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆಸುರಿ ಮೇಹನಾರ್ಥ ದ್ವಾಹ. ಆಸುರಿ ಅಂತಂದ್ರೆ ವೀರ್ಯ ವಿಸರ್ಜನೆಯನ್ನ ಮಾಡತಕ್ಕಂತಹ ದ್ವಾರ. ಗ್ರಾಮ್ಯಕ ವ್ಯವಾಯೋ ಗ್ರಾಮೀಣಾಂ ರತಿಹಿ. ಗ್ರಾಮ್ಯಕ ಅಂದ್ರೆ ಮೈಥುನ ಅಂತ ಅರ್ಥ. ಗ್ರಾಮ್ಯಕ ಎಂಬ ದೇಶಕ್ಕೆ ಹೋಗ್ತಾನೆ ಅಂತಂದ್ರೆ ಮೈಥುನವನ್ನ ಮಾಡ್ತಾನೆ ಅಂತ. ಆಸುರಿ ಎಂಬ ದ್ವಾರ. ಅದಕ್ಕೆ ಆಸುರಿ ಅಂತ ಯಾಕೆ ಹೆಸರು ಬಂತು ಅಂತನ್ನೋದನ್ನ ನಾವು ಅಲ್ಲಿ ಪಾಠ ಮಾಡುವಾಗಲೇ ನೋಡಿದ್ದೇವೆ. ಇಂದ್ರಿಯ ಸುಖಾಸಕ್ತರಾದರೂ ಆದ ಅಸುರರಿಗೆ ಅದು ಪ್ರಿಯ, ಆದ್ರಿಂದ ಆಸುರಿ ಅಂತ ಅದಕ್ಕೆ ಹೆಸರು. ಮೂತ್ರದ್ವಾರ, ಉಪಸ್ಥ ಎಂಬತಕ್ಕಂತಹ ಇಂದ್ರಿಯ. ಅಲ್ಲಿ ದುರ್ಮದ ಎಂಬತಕ್ಕಂತಹ ಒಬ್ಬ ಸ್ನೇಹಿತನ ಜೊತೆಗೆ ಅಂತ ಅಲ್ಲಿ ಹೇಳಿದ್ದಾರೆ. ದುರ್ಮದ, ಅವನಿಗೆ ಮದ ಜಾಸ್ತಿ. ಯಾಕೆಂದ್ರೆ ಎಲ್ಲಾ ಇಂದ್ರಿಯಗಳಿಗಿಂತ ಸಿಗುವ ಸುಖಕ್ಕಿಂತ ನನ್ನ ಇಂದ್ರಿಯದಿಂದ ಸಿಗುವ ಸುಖವೇ ಜಾಸ್ತಿ ಅನ್ನೋ ಒಂದು ಮದ ಅದಕ್ಕೆ ಜಾಸ್ತಿ. ಅದಕ್ಕೋಸ್ಕರ ಅದಕ್ಕೆ ದುರ್ಮದ ಅಂತ. ದುರ್ಮದೇನ ಸಮನ್ವಿತ ಅಂತ. ಅವನು ಗ್ರಾಮ್ಯಕ ಎಂಬ ದೇಶವನ್ನು ಕುರಿತು ಹೋಗ್ತಾನೆ ಅಂತ ಅಲ್ಲಿ ಹೇಳಿದ್ದಾರೆ. ಗ್ರಾಮ್ಯಕ ಅಂತ ಯಾಕೆ ಅಂದ್ರೆ ಗ್ರಾಮ್ಯ ಸುಖವನ್ನ ಪಡಿತಾನೆ, ಅಂದ್ರೆ ಸ್ತ್ರೀ ಸುಖವನ್ನ ಪಡಿತಾನೆ ಆ ಇಂದ್ರಿಯ ಸಹಾಯದಿಂದ. ಆದ್ರಿಂದ ಗ್ರಾಮ್ಯಕ ಅನ್ನೋ ದೇಶವನ್ನು ಕುರಿತು ಹೋಗ್ತಾನೆ ಅಂತ. ಅದರ ಅರ್ಥವನ್ನ ಇಲ್ಲಿ ಗ್ರಾಮೀಣಾಂ ರತಿಹಿ ವ್ಯವಾಯ ಅಂತ ಅದರ ಅರ್ಥವನ್ನ ಬರೆದಿದ್ದಾರೆ.
ಹಾಗೆ ಮುಂದೆ ಅದನ್ನ ಉಪಸ್ಥೋ ದುರ್ಮದ ಪ್ರೋಕ್ತೋ ನಿರ್ತಿರ್ಗುದ ಉಚ್ಯತೆ ವೈಶಸಂ ನರಕಂ ಪಾಯು ಲುಬ್ಧಕೋಂಧೌ ತು ಮೇ ಶೃಣು. ದುರ್ಮದ ಅಂತಂದ್ರೆ ಉಪಸ್ಥ ಅಂತ ಅದರ ಅರ್ಥವನ್ನು ಬರೆದ್ರು. ಜನನೇಂದ್ರಿಯ ಉಪಸ್ಥ ಎಂಬ ಇಂದ್ರಿಯವನ್ನ ದುರ್ಮದ ಅಂತ ಅರ್ಥದಿಂದ ಇಟ್ಟುಕೊಳ್ಬೇಕು. ಉಪಸ್ಥೋ ದುರ್ಮದ ಪ್ರೋಕ್ತ ಅಂತ ಅಲ್ಲಿಗೆ ಆ ಶ್ಲೋಕದ ಅರ್ಥ ಮುಗೀತದೆ. 53ನೇ ಶ್ಲೋಕದ ಅರ್ಥ ಮುಗೀತದೆ. ಆಮೇಲೆ ಮತ್ತೆ 54ನೇ ಶ್ಲೋಕದ ಅರ್ಥ ಮುಂದಿನ ಪಾದದಿಂದ ಪ್ರಾರಂಭ ಆಗ್ತದೆ. ಹಾಗೆ ಒಂದೊಂದು ಪಾದಕ್ಕೆ ಒಂದೊಂದು ಇಟ್ಟುಕೊಳ್ಬೇಕು. ಈ ಮೊದಲನೇ ಪಾದವನ್ನ ಹಿಂದಿನ 53ನೇ ಶ್ಲೋಕದ ಅರ್ಥಕ್ಕೆನೆ ಜೋಡಿಸ್ಕೊಳ್ಬೇಕು. 2ನೇ ಪಾದದಿಂದ ಆರಂಭ ಮಾಡಿ 54ನೇ ಶ್ಲೋಕ ನಿರ್ವೃತಿರ್ನಾಮ ಪಶ್ಚಾದ್ವಾಹ ತಯಾ ಯಾತಿ ಪುರಂಜನಃ ವೈಶಸಂ ನಾಮ ವಿಷಯಂ ಲುಬ್ಧಕೇನ ಸಮನ್ವಿತಃ ಅಂತ ಇನ್ನೊಂದು ಪಶ್ಚಿಮ ದ್ವಾರ, ಪಶ್ಚಿಮದಲ್ಲಿರ್ತಕ್ಕಂಥದ್ದು ಮತ್ತೊಂದು ದ್ವಾರ ನಿರ್ವೃತಿ ಅಂತ ಅದಕ್ಕೆ ಹೆಸರು. ಅಲ್ಲಿ ಲುಬ್ಧಕ ಎಂಬ ಸ್ನೇಹಿತನ ಜೊತೆಗೆ ಈ ಪುರಂಜನ ಮಹಾರಾಜ ವೈಶಸ ಎಂಬ ದೇಶಕ್ಕೆ ಹೋಗ್ತಾನೆ ಅಂತ ಅಲ್ಲಿ ಹೇಳಿದ್ದಾರೆ. ಅದು 54ನೇ ಶ್ಲೋಕ. ಅದರ ಅರ್ಥವನ್ನ ಇಲ್ಲಿ ನಿರ್ವೃತಿ ಗುದ ಉಚ್ಯತೆ. ನಿರ್ವೃತಿ ಎಂಬ ಮತ್ತೊಂದು ದ್ವಾರ ಅಂದ್ರೆ ಗುದದ್ವಾರ, ಮಲದ್ವಾರ. ಅದನ್ನ ನಿರ್ವೃತಿ ಅನ್ನೋ ಶಬ್ದದಿಂದ ಕರೆದಿದ್ದಾರೆ. ಅದ್ಯಾಕೆ ಅಂದ್ರೆ ನಿರ್ವೃತಿ ನಿರ್ಗಮನ ಮಾಡೋದು, ಮಲ ನಿರ್ಗಮಿಸುವ ದ್ವಾರ, ಆದ್ರಿಂದ ಅದನ್ನು ನಿರ್ವೃತಿ ಅಂತ ಕರೆದಿದ್ದಾರೆ. ಅಲ್ಲಿ ಲುಬ್ಧಕ ಎಂಬತಕ್ಕಂಥವನು ಸ್ನೇಹಿತ ಅಂತ. ಲುಬ್ಧಕ ಯಾಕೆ ಅಂದ್ರೆ ಲೋಭಿಯಂತೆ, ಪ್ರಯತ್ನ ಇಲ್ಲದೆ ಲೋಭಿಯಂತೆ ಮಲವನ್ನ ತಾನಾಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಅದು ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರ ಲುಬ್ಧಕ ಅಂತ ಹೆಸರು ಕೊಟ್ಟಿದ್ದಾರೆ. ಪ್ರಯತ್ನ ಇಲ್ಲದೆ ತಾನಾಗೆ ಹೋಗ್ಲಿಕ್ಕೆ ಬಿಡದೇ ಇರತಕ್ಕಂತಹ ಇಂದ್ರಿಯ, ಆದ್ರಿಂದ ಅದಕ್ಕೆ ಲೋಭಿಯಂತೆ, ಪ್ರಯತ್ನ ಇಲ್ಲದೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ಆದ್ರಿಂದ ಲುಬ್ಧಕ ಅಂತ. ಲುಬ್ಧಕ ಪಾಯು, ಪಾಯು ಎಂಬ ಇಂದ್ರಿಯ. ವೈಶಸ ಎಂಬ ನಗರಕ್ಕೆ ಹೋಗ್ತಾನೆ ಅಂತ. ವೈಶಸ ಅಂದ್ರೆ ನರಕ ಅಂತ ಬರೀತಾರೆ. ವೈಶಸಂ ನರಕಂ. ಯಾಕೆ ಇವರು ಅವಾಗಿಂದ ಕಾಲ್ ಮಾಡ್ತಾ ಇದ್ದಾರಲ್ಲಿ? ಅದೇ ಆಚಾರ್ಯ, ನಾನು ಅನ್ಕೊಂಡೆ ತುಂಬಾ ಕಾಲ್ ಬರ್ತಾ ಇದೆ. ಅವರು ಯಾರು? ಅವರು ವಿಷ್ಣು ರಹಸ್ಯ ಗ್ರೂಪ್ ಇಂದ ಕಾಲ್ ಮಾಡ್ತಾರೆ. ಅಲ್ಲಿಂದ ಕಾಲ್ ಬರ್ತಾರೆ, ವಿಷ್ಣು ರಹಸ್ಯ ಗ್ರೂಪ್ ಇಂದ. ಅದು ನಾಳೆ ಅಲ್ಲವ ಅದು? ಐ ಮೀನ್ ನಂತರ ಅಲ್ಲೇ ಬರ್ತವಾ? ಹೌದು. ಈಗ ಯಾಕೆ ಮಾಡ್ತಾ ಇದ್ದಾರೆ ಅವರು? ಇಲ್ಲಿ ಜೈನ್ ಆಗ್ಲಿಕ್ಕೋಸ್ಕರ ಅಲ್ಲಿ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಇಲ್ಲೇ ಇದ್ದಾರೆ ಅವರು, ಕಾಲಲ್ಲಿ ಇದ್ದಾರೆ. ಸರಿ. ವೈಶಸಂ ನರಕಂ ಅಂತ. ವೈಶಸ ಅಂತಂದ್ರೆ ನರಕ. ವೈಶಸ ಎಂಬ ದೇಶಕ್ಕೆ ಹೋಗ್ತಾನೆ. ಯಾಕೆಂದ್ರೆ ಅದಕ್ಕೆ ನರಕ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಜೀವ ಆ ಗುದದ್ವಾರದಿಂದ ಅವನು ನಿರ್ಗಮನ ಮಾಡುವಾಗ ಅವನು ನರಕಕ್ಕೆ ಹೋಗ್ತಾನೆ. ನರಕಕ್ಕೆ ಹೋಗ್ತಕ್ಕಂತಹ ಜೀವಿಗಳು ಪ್ರಾಣ ಉತ್ಕ್ರಮಣ ಆಗುವಾಗ ಆ ಗುದದ್ವಾರದಿಂದ ಹೋಗ್ತಾರೆ. ಹಿಂಸಾಮಯವಾದ ಪಾಪಮಯವಾದ ನರಕ, ಅದಕ್ಕೆ ವೈಶಸ ಅಂತ. ವೈಶಸ ಅಂದ್ರೆ ಹಿಂಸಾಮಯವಾದದ್ದು. ಅದಕ್ಕೋಸ್ಕರ ಹಿಂಸಾಮಯವಾದ ಪಾಪಮಯವಾದ ನರಕಕ್ಕೆ ಹೋಗೋ ಕಾರಣದಿಂದ ಅದನ್ನ ವೈಶಸ ಅನ್ನೋ ಶಬ್ದದಿಂದ ಕರೆದಿದ್ದಾರೆ. ವೈಶಸಂ ನರಕಂ. ಲುಬ್ಧಕ ಪಾಯು. ಅಂಧ ಅಂತಿದೆ. ಲುಬ್ಧಕೋ ಅಂಧೌ, ಅಂಧೌತು ಮೇ ಶೃಣು. ಅಂಧ ಅಂತಂದ್ರೆ ಏನು ಅಂತ ಹೇಳ್ತೇನೆ ಕೇಳು ಅಂತ. ಅದು ಮುಂದಿನ ಶ್ಲೋಕದ ಅರ್ಥ. ಅದು ಅಂಧೌತು ಮೇ ಶೃಣು ಅಂದ್ರೆ ಅಂಧ ಅಂದ್ರೆ ಏನು ಅನ್ನೋದನ್ನು ಹೇಳ್ತೇನೆ, ಮುಂದೆ ಕೇಳು ಅಂತ. ಅದು ಮುಂದಿನ ಶ್ಲೋಕದ
55ನೇ ಶ್ಲೋಕದಲ್ಲಿ ಅಂಧೌ ಅಮೀಷಾಮ್ ಅಂತೇನಿದೆ ಅದರ ಅರ್ಥವನ್ನು ಹೇಳ್ತೇನೆ ಕೇಳು ಅನ್ನೋದನ್ನ ಇಲ್ಲೇ ಪ್ರತಿಜ್ಞೆ ಮಾಡಿದ್ದಾರೆ. ಉಪಸ್ಥೋ ದುರ್ಮದ ಪ್ರೋಕ್ತೋ ನಿರ್ವೃತಿರ್ಗುದ ಉಚ್ಯತೆ ವೈಶಸಂ ನರಕಂ ಪಾಯು ಲುಬ್ಧಕೋಂಧೌ ತು ಮೇ ಶೃಣು ಹಸ್ತಪಾದೌ ಉಮಾಂ ಸ್ಥಾಭ್ಯಾಂ ಯುಕ್ತೋ ಯಾತಿ ಕರೋತಿ ಚ ಅಂತಃಪುರಂ ಚ ಹೃದಯಂ ವಿಶೂಚಿರ್ಮನ ಉಚ್ಯತೆ. ಈಗ ಈ 16ನೇ ಶ್ಲೋಕದ ಅರ್ಥ ಏನು ಅಂದರೆ 55ನೇ ಶ್ಲೋಕದ ಅರ್ಥ. ಆ ಅಧ್ಯಾಯದಲ್ಲಿ 55ನೇ ಶ್ಲೋಕದಲ್ಲಿ ಅಂಧಾವಮೀಷಾಂ ಪೌರಾಣಾಂ ನಿರ್ವಾಕ್ಯೋಪಸ್ಕರಾವುಭೌ ಅಕ್ಷಣ್ವತಾಂ ಅಧಿಪತಿ ತಾಭ್ಯಾಂ ಯಾತಿ ಕರೋತಿ ಚ ಅಂತ ಇದೆ. ಇಬ್ಬರು ಅಂಧರು, ಅಂಧರು ಅಂದ್ರೆ ಯಾರು ಅಂತ ಹೇಳ್ತೇನೆ ಕೇಳು ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು. ಅದನ್ನೆಲ್ಲಿ ಹೇಳ್ತಾ ಇದ್ದಾರೆ. ಅಂಧರು ಅಂದ್ರೆ ಇಬ್ಬರು ಹಸ್ತ ಮತ್ತು ಪಾದಗಳು. ಹಸ್ತಪಾದವು, ಹಸ್ತ ಮತ್ತು ಪಾದಗಳನ್ನು ಅಂಧರು ಅಂತ ಕರೆದಿದ್ದಾರೆ. ಇಬ್ಬರು ಕುರುಡರು. ಅಂಧರು ಅಂದ್ರೆ ಜ್ಞಾನ ಇಲ್ಲದೆ ಇರೋರು ಅಂತ. ಕುರುಡರಿಗೆ, ಅವರಿಗೆ ಯಾಕೆ ಕುರುಡರು ಅಂತಾರೆ ಅಂದ್ರೆ ಅವರಿಗೆ ಜ್ಞಾನ ಇಲ್ಲ. ಆದ್ರಿಂದ ಅಂಧವು ಅಮೀಷಾಂ, ಇಬ್ರು ಹಸ್ತ ಮತ್ತು ಪಾದ ಅನ್ನೋ 2 ಇಂದ್ರಿಯಗಳು. ಅವರ ಜೊತೆಗೆ ಜೀವ ಏನ್ ಮಾಡ್ತಾನೆ? ನಡಿತಾನೆ, ಕೆಲಸ ಮಾಡ್ತಾನೆ. ಪಾದಗಳಿಂದ ನಡಿತಾನೆ, ಕೈಯಿಂದ ಕೆಲಸ ಮಾಡ್ತಾನೆ. ಯುಕ್ತಃ ತಾಭ್ಯಾಂ ಯುಕ್ತಃ ಯಾತಿ ಮತ್ತು ಕರೋತಿ ಚ. ಆ 2ರಿಂದ ಕೂಡಿರ್ತಕ್ಕಂತಹ ಜೀವ ಏನ್ ಮಾಡ್ತಾನೆ? ಯಾತಿ ಮತ್ತು ಕರೋತಿ, ಹೋಗ್ತಾನೆ ಮತ್ತು ಮಾಡ್ತಾನೆ ಅಂತ. ಪಾದಗಳಿಂದ ಹೋಗ್ತಾನೆ, ಕೈಗಳಿಂದ ಕೆಲಸ ಮಾಡ್ತಾನೆ ಅಂತ ಅರ್ಥ. ಅಲ್ಲೇನು ಹೇಳಿದ್ದಾರೆ? ಇಬ್ಬರು ಅಂಧರು ನಿರ್ವಾಕ್ಯ ಉಪಸ್ಕಾರ ಎಂಬತಕ್ಕಂಥವ್ರು. ಅವರು ಈ ರಾಜನಿಗೆ ಸಹಾಯಕರಾಗಿರ್ತಾರೆ. ಅವರ ಜೊತೆಗೆ ತನಗೆ ಇಷ್ಟ ಬಂದಲ್ಲಿಗೆ ಹೋಗ್ತಾನೆ ಅಂತ. ಅಲ್ಲಿ ನಿರ್ವಾಕ್ಯ ಯಾಕೆ ಅಂದ್ರೆ ಅಲ್ಲಿ ಹೇಳಿದ್ದೆ ನಾನು, ಮಾತಾಡ್ಲಿಕ್ಕೆ ಬರೋದಿಲ್ಲ. ನಿರ್ವಾಕ್ಯ. ಉಪಸ್ಕಾರ ಅಂತಂದ್ರೆ ಉಪಕರಣವಾಗಿದ್ದಾನೆ, ಆದ್ರಿಂದ ಉಪಸ್ಕಾರ. ಕೈಯಿಂದ ಎಲ್ಲ ಕೆಲಸ ಮಾಡ್ತಾನೆ. ಕುರುಡ ಆಗಿದ್ರೂ ಕೂಡ, ಅಂಧ ಅವನು, ಕುರುಡ ಅಂದ್ರೆ ಜ್ಞಾನ ಇಲ್ಲ. ಜ್ಞಾನ ಇಲ್ಲದೆ ಇದ್ರೂ ಕೂಡ ಕೈ ಬಹಳ ಸಹಕಾರ ಅವನಿಗೆ, ಜೀವನಿಗೆ. ಅದು ಉಪಕರಣ ಆಗಿದೆ ಅವನಿಗೆ. ಪ್ರತಿಯೊಂದು ಕೆಲಸವನ್ನು ಅದರಿಂದ ಮಾಡ್ತಾನೆ ಕೈಯಿಂದ. ಆದ್ರಿಂದ ಅದಕ್ಕೆ ಉಪಸ್ಕರ ಅಂತ ಕರೆದಿದ್ದಾರೆ. ಹೀಗೆ ನಿರ್ವಾಕ್ಯ ಮತ್ತು ಉಪಸ್ಕರ ಅಂತ ಅವರಿಬ್ರು ಅಂಧರು. ಮಾತಾಡೋದಿಲ್ಲ, ಆದರೂ ಉಪಕರಣ ಆಗಿದ್ದೆ. ಅದರಿಂದ ಜೀವ ಪಾದದಿಂದ ನಡಿತಾನೆ, ಹಸ್ತದಿಂದ ಕಾರ್ಯ ಮಾಡ್ತಾನೆ ಅಂತ. ಇಷ್ಟ ಬಂದಲ್ಲಿಗೆಲ್ಲ ಹೋಗ್ತಾನೆ, ಕಾಲಿಂದ ಬೇಕಾದ ಕೆಲಸಗಳನ್ನು ಮಾಡ್ತಾನೆ ಕೈಯಿಂದ. ಅಕ್ಷಣ್ವತಾಮಧಿಪತಿ ತಾಭ್ಯಾಂ ಯಾತಿ ಕರೋತಿ ಚ ಅಂತ. ಇಲ್ಲಿ ತಾಭ್ಯಾಂ ಯಾತಿ ಕರೋತಿ ಚ ಅಂತ ಅನ್ನೋದು ಇಲ್ಲೂ ಇದೆ. ಯಾತಿ ಕರೋತಿ ಚ, ತಾಭ್ಯಾಂ ಯುಕ್ತ ಅಂತಿದೆ, ಅಲ್ಲಿ ತಾಭ್ಯಾಂ ಯಾತಿ ಕರೋತಿ ಚ ಅಂತ ಅಲ್ಲಿ ಹೇಳಿದ್ದಾರೆ. ಅಕ್ಷಣ್ವತಾಂ ಅಧಿಪತಿ ಅನ್ನೋ ಒಂದು ಪದ ಇದೆ ಅಲ್ಲಿ. ಅಂದ್ರೆ ಕಣ್ಣಿರೋರಿಗೆಲ್ಲ ಅಧಿಪತಿ, ಆದರೆ ಕುರುಡರ ಸಹಾಯ ಬೇಕು. ಹಾಗೆ ಕಣ್ಣಿರ್ತಕ್ಕಂತಹ ಮನುಷ್ಯರು ಅಂತ ಯಾರ್ಯಾರಿದ್ದಾರೋ ಅವರಿಗೆಲ್ಲ ಅಧಿಪತಿ. ಆದರೆ ಕುರುಡರ ಸಹಾಯ ಬೇಕು ಅವನಿಗೆ. ಅಂದ್ರೆ ಕೈ ಮತ್ತು ಕಾಲುಗಳ ಸಹಾಯ ಇಲ್ಲದೆ ಜೀವ ಏನು ಮಾಡೋದಿಲ್ಲ. ಆದರೆ ತನಗೆ ಮಾತ್ರ ಕಣ್ಣಿದೆ. ಕಣ್ಣಿಲ್ಲದೆ ಇರೋರು ಅವೆರಡು, ಕೈ ಮತ್ತು ಕಾಲುಗಳು, ಅವರ ಸಹಾಯ ಬೇಕು ಅಂತ. ಹಾಗೆ ಒಂದು ಕಣ್ಣಿದ್ರೂ, ಕಣ್ಣಿರೋದಷ್ಟೇ ಅಲ್ಲ, ಕಣ್ಣಿರೋರಿಗೆಲ್ಲ ರಾಜ ಬೇರೆ, ಅಕ್ಷಣ್ವತಾಂ ಅಧಿಪತಿ ಬೇರೆ. ಆದರೂ ಕಣ್ಣಿಲ್ಲದೆ ಇರತಕ್ಕಂತಹ ಕುರುಡರಾದ ಕೈ ಮತ್ತು ಕಾಲುಗಳ ಸಹಾಯದಿಂದ ಬದುಕ್ತಾನೆ ಜೀವ. ಅಂದ್ರೆ ಅಸ್ವಾತಂತ್ರ್ಯ, ಜೀವನಲ್ಲಿ ಇರುವ ಅಸ್ವಾತಂತ್ರ್ಯವನ್ನ ತಿಳಿಸ್ತದೆ ಅದು.
ಅಷ್ಟಾದ ಮೇಲೆ ಮುಂದಿನ ಶ್ಲೋಕ ತಗೊಳ್ತಾರೆ. 56ನೇ ಶ್ಲೋಕದಲ್ಲಿ ನೋಡಿ, ಸ್ವಯಂ ತ್ವಂತಃಪುರಗತೋ ವಿಶೂಚಿನ ಸಮನ್ವಿತಃ ಮೋಹಂ ಪ್ರಸಾದಂ ಹರ್ಷಂ ವಾ ಯಾತಿ ಜಾಯಾತ್ಮಜೋದ್ಭವಂ ಅನ್ನೋದು 56ನೇ ಶ್ಲೋಕ. ಅದರ ಅರ್ಥ ಅಂತಃಪುರಂ ಚ ಹೃದಯಂ. ಅಲ್ಲೇನು ಹೇಳಿದ್ದಾರೆ, ರಾಜ ಈ ಅಂತಃಪುರದ ಒಳಗೆ ವಿಶೂಚಿ ಎಂಬತಕ್ಕಂತಹ ಸ್ನೇಹಿತನ ಜೊತೆಗೆ ಇದ್ದು ಅವನು ತನ್ನ ಹೆಂಡತಿ ಮಕ್ಕಳು ಮೊದಲಾದವರಿಂದ ಸಿಗತಕ್ಕಂತಹ ಮೋಹ ಪ್ರಸಾದ ಹರ್ಷ ಇವುಗಳನ್ನೆಲ್ಲ ಅನುಭವಿಸ್ತಾನೆ ಅಂತ ಹೇಳಿದ್ದಾರೆ 56ನೇ ಶ್ಲೋಕದಲ್ಲಿ. ಅಂತಃಪುರದ ಒಳಗೆ ಇದ್ದು ವಿಶೂಚಿ ಎಂಬ ಸ್ನೇಹಿತನ ಜೊತೆಗೆ ಅಂತ. ಅದರ ಅರ್ಥ ಏನು ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೆ ಇಲ್ಲಿ ಅಂತಃಪುರಂಚ ಹೃದಯಂ ಅಂತ ಅರ್ಥ ಬರಿತಾ ಇದ್ದಾರೆ. ಅಂತಃಪುರ ಅಂತಂದ್ರೆ ಹೃದಯ ಅಂತ ಅರ್ಥ, ಮನಸ್ಸು. ಅಂತಃಪುರಂ ಚ ಹೃದಯಂ ವಿಶೂಚಿ ಮನ ಉಚ್ಯತೆ. ವಿಶೂಚಿ ಅಂದ್ರೆ ಮನಸ್ಸು. ಈ ಮನಸ್ಸು ಅನ್ನೋದು ಅಂತಃಪುರದ ಒಳಗೆ ಅಂದ್ರೆ ಹೃದಯದ ಒಳಗೆ ಇದೆ. ಆ ಹೃದಯದ ಒಳಗೆ ಇದ್ದು ಅಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದ್ದಾರೆ, ಅಲ್ಲಿ ಮೋಹಂ ಪ್ರಸಾದಂ ಹರ್ಷಂ ವಾಯಾತಿ ಜಾಯ ಆತ್ಮಜ ಉದ್ಭವಂ ಅಂತ ಇದೆ. ಅದನ್ನು ಹಾಗೆ ಮುಂದುವರಿಸ್ತಾರೆ. 56ನೇ ಶ್ಲೋಕವನ್ನ ಇಲ್ಲಿ 16 ಮತ್ತು 17ನೇ ಶ್ಲೋಕಕ್ಕೂ ಮುಂದುವರಿಸ್ತಾರೆ ಅದನ್ನ. ತತ್ರ ಮೋಹಂ ಪ್ರಸಾದಂ ವಾ ಹರ್ಷಂ ಪ್ರಾಪ್ನೋತಿ ತದ್ಗುಣೈಃ ಯಥಾ ಯಥಾ ವಿಕ್ರಿಯತೆ ಗುಣಾಕ್ತೋ ವಿಕರೋತಿ ವಾ ತಥಾ ತಥೋಪದ್ರಷ್ಟಾತ್ಮ ತದ್ವೃತ್ತಿರಿತಿ ಕೀರ್ತ್ಯತೆ ದೇಹೋ ರಥಸ್ತ್ವಿಂದ್ರಿಯಾಶ್ವಃ ಸಂವತ್ಸರವಯೋ ಗತಿಃ. ಅದನ್ನೇ ಮುಂದುವರಿಸ್ತ ವಿಶೂಚಿ ಅಂದ್ರೆ ಮನಸ್ಸು ಅಂತ ಹೇಳಿದ್ರು ಹಿಂದಿನ ಶ್ಲೋಕದಲ್ಲಿ. ಅಲ್ಲಿ ಅಂದ್ರೆ ಆ ರಾಜ ಅಂತಃಪುರದ ಒಳಗೆ ವಿಶೂಚಿ ಎಂಬ ಸ್ನೇಹಿತನ ಜೊತೆಗೆ ಇದ್ದು ಜಾಯಾತ್ಮಜೋದ್ಭವಂ ಅಂದ್ರೆ ಹೆಂಡತಿ ಮಕ್ಕಳಿಂದ ಸಿಗುವ ಮೋಹ ಸುಖ ಪ್ರಸಾದ ಹರ್ಷ ಇದನ್ನೆಲ್ಲ ಅನುಭವಿಸ್ತಾನೆ ಅಂತ. ಅದರ ಅರ್ಥ ಏನು ಅನ್ನೋದನ್ನ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ತತ್ರ ಮೋಹಂ ಪ್ರಸಾದಂ ವಾ ಹರ್ಷಂ ವಾ ಪ್ರಾಪ್ನೋತಿ ತದ್ಗುಣೈಃ ಅಂದ್ರೆ ಮನಸ್ಸಿನ ತ್ರಿಗುಣಗಳು, ಮನಸ್ಸಿನಲ್ಲಿ ಸತ್ವ ಮತ್ತು ರಜಸ್ತಮೋ ಗುಣಗಳಿಂದ ಅವನು ಮೋಹ ಪ್ರಸಾದ ಹರ್ಷ ಇದನ್ನು ಪಡಿತಾನೆ ಅಂತ. ಜಾಯಾತ್ಮಜೋದ್ಭವಂ ಹೆಂಡತಿ ಮಕ್ಕಳು ಅವರಿಂದ ಸಿಗತಕ್ಕಂಥದ್ದು ಅಂತ. ಅಲ್ಲಿ ಜಾಯ ಅಂತಂದ್ರೆ ರಾಣಿ ಅಂದ್ರೆ ಬುದ್ಧಿ. ಬುದ್ಧಿಯನ್ನ ಹೇಳಿದ್ದಾರಲ್ಲಿ ಹೆಂಡತಿ ಅಂತ. ಆ ಬುದ್ಧಿ ಏನು ಮಾಡ್ತಾಳೋ ಅದನ್ನೇ ಇವನು ಮಾಡ್ತಾನೆ ಅಂತ. ಅಂದ್ರೆ ಬುದ್ಧಿ ಏನು ಹೇಳುತ್ತದೋ ಅದನ್ನೇ ಕೇಳ್ತಾನೆ. ಈ ಮನಸ್ಸು ಬುದ್ಧಿ ಹೇಳದಂಗೆ ಕೇಳ್ತದೆ. ಬುದ್ಧಿ ಅಂತನ್ನೋದು ಜ್ಞಾನೇಂದ್ರಿಯಗಳಿಗೆ ಪ್ರೇರಕ. ಅದು ಪ್ರೇರಕವಾದಾಗ ಈ ಎಲ್ಲ ಜ್ಞಾನ ಶ್ರವಣಾದಿ ಜ್ಞಾನ ರೂಪವಾಗಿ ಅದು ಪರಿಣಾಮ ಆಗ್ತದೆ. ಜೀವನಿಗೆ ಕರ್ಮ ಮಾಡಲಿಕ್ಕೆ ಬುದ್ಧಿ ಅಂತನ್ನೋದು ಕರ್ಣ. ಆ ಕರ್ಣವನ್ನೇ ಕರ್ತೃ ಅಂತ ಔಪಚಾರಿಕವಾಗಿ ಇಟ್ಕೊಂಡಿದ್ದಾರೆ. ಹಾಗಿಟ್ಟುಕೊಂಡಾಗ ಬುದ್ಧಿಯೇ ಕರ್ಮ ಮಾಡ್ತದೆ ಅಂತ ಅರ್ಥ. ಕರ್ಮ ಮಾಡೋದೆಲ್ಲ ಬುದ್ಧಿ. ಬುದ್ಧಿ ಕರ್ಮ ಮಾಡೋದು ಅಂದ್ರೆ ಏನರ್ಥ? ಬುದ್ಧಿಯಿಂದ ಜೀವ ಮಾಡೋದು ಕರ್ಮ ನಿಜ, ಆದ್ರೆ ಬುದ್ಧಿನೇ ಮಾಡೋದು ಅಂತ ಹೇಳ್ತೀವಲ್ಲ. ಎಲ್ಲ ಮನಸ್ಸು ಮಾಡ್ತದೆ ಅಂತೀವಲ್ಲ, ಮನಸ್ಸು ಮಾಡೋದಲ್ಲ. ಮನಸ್ಸಿನಿಂದ ಜೀವನೇ ಮಾಡೋದು, ಅದು ಹೇಳದಂಗೆ ಮಾಡೋದು, ಬುದ್ಧಿ ಹೇಳದಂಗೆ ಮಾಡೋದು. ಹಾಗಾಗಿ ಬುದ್ಧಿ ನಿಜವಾಗ್ಲೂ ಜೀವನಿಗೆ ಕರ್ಮ ಮಾಡಲಿಕ್ಕೆ ಕಾರಣ, ಆದರೂ ಔಪಚಾರಿಕವಾಗಿ ಮಾತಾಡೋದು ಹಾಗೆ. ಎಲ್ಲ ಬುದ್ಧಿನೇ ಮಾಡ್ತದಪ್ಪ, ನಾ ಏನು ಮಾಡೋದಿಲ್ಲ ಅಂದ್ರೆ ಏನರ್ಥ? ಬುದ್ಧಿ ಹೇಳದಂಗೆ ನಾ ಮಾಡ್ತೇನೆ ಅಂತ ಅರ್ಥ. ಹಾಗಾಗಿ ಔಪಚಾರಿಕವಾಗಿ ಅದನ್ನ ಕರ್ತ ಅಂತ ಇಟ್ಟುಕೊಂಡು ಬುದ್ಧಿಯೇ ಕರ್ಮ ಮಾಡ್ತದೆ ಅಂತ. ಆವಾಗ ಏನಾಯ್ತು? ಬುದ್ಧಿ ಏನೇನು ಹೇಳ್ತದೋ ಅದು ಹೇಳಿದಂತೆ ಜೀವ ಕರ್ಮ ಮಾಡ್ತಾನೆ.
ಅಂತ ಹೇಳಿದ ಹಾಗಾಯ್ತು. ತಥಾ ತಥಾ ಉಪದ್ರಷ್ಟಾತ್ಮ ಯಥಾ ಯಥಾ ವಿಕ್ರಿಯತೆ. ವಿಕ್ರಿಯತೆ ಅಂದ್ರೆ ವಿಕಾರವನ್ನು ಹೊಂದುತ್ತದೆ ಅಂತ ಅರ್ಥ. ವಿಕಾರವನ್ನು ಹೊಂದೋದು ಅಂದ್ರೆ ಬುದ್ಧಿ ಜ್ಞಾನೇಂದ್ರಿಯಗಳಿಗೆ ಪ್ರೇರಕವಾದಾಗ ತಾನೇ ಶ್ರವಣಾದಿ ರೂಪ ಜ್ಞಾನವಾಗಿ ಪರಿಣಾಮ ಹೊಂದುತ್ತದೆ. ಅದಕ್ಕೆ ಯಥಾ ಯಥಾ ವಿಕ್ರಿಯತೆ ಅಂತ. ಅದು ಹೇಗೆ ಹೇಗೆ ವಿಕಾರವನ್ನು ಹೊಂದುತ್ತದೋ ಹಾಗೆ ಹಾಗೆ ಕರ್ಮಗಳನ್ನ ಮಾಡ್ತದೆ. ಅಂದ್ರೆ ಅದರ ಸಹಾಯದಿಂದ ಜೀವ ಮಾಡ್ತಾನೆ ಅಂತ ಅರ್ಥ. ತದ್ವೃತ್ತಿ ರೀತಿ ಕೀರ್ತಿತೆ ಅಂತ. ಅದಕ್ಕೆ ಪೂರಕವಾಗಿ ತ್ರಿಗುಣಗಳು. ಮೋಹ, ಪ್ರಸಾದ, ಹರ್ಷ ಅಂತ. ಮೋಹ, ಪ್ರಸಾದ, ಹರ್ಷ ಅಂತಂದ್ರೆ ಸತ್ವ, ರಜಸ್ಸು, ತಮಸ್ಸು ಎಂಬ ಗುಣಗಳಿಂದ ಪಡಿತಕ್ಕಂಥದ್ದು. ಆ ಗುಣಗಳಿಂದ ಬುದ್ಧಿ ಏನು ಮಾಡ್ತದೋ ಅದಕ್ಕೆ ತಕ್ಕಂತೆ ಈ ಜೀವ ಕೆಲಸ ಮಾಡ್ತಾ ಹೋಗ್ತಾನೆ ಅನ್ನೋದು ಅದರ ಅಭಿಪ್ರಾಯ. ತ್ರಿಗುಣಗಳ ಸಹಾಯದಿಂದಲೇ ಮನಸ್ಸು ಈ ಮೋಹ, ಅದಕ್ಕೆ ಮೂರು ಯಾಕೆ ಆ ಥರ ಹೆಸರು ಕರೆದಿದ್ದಾರೆ ಅಂದರೆ ಮೋಹ, ಪ್ರಸಾದ, ಹರ್ಷ ಅಂತ. ಮೋಹ ಅಂತಂದ್ರೆ ನರಕ, ಹರ್ಷ ಅಂತಂದ್ರೆ ಸ್ವರ್ಗ, ಪ್ರಸಾದ ಅಂತಂದ್ರೆ ಮೋಕ್ಷ. ಹಾಗಿಟ್ಕೊಳ್ಬೇಕು. ಜೀವ ಆ ಮೂರು ರೀತಿ ಜೀವಿಗಳು: ತಾಮಸರು, ರಾಜಸರು, ಸಾತ್ವಿಕರು. ತಾಮಸ ಅನ್ನೋದು ಮೋಹ, ನರಕವನ್ನು ಪಡಿತಾರೆ. ಇನ್ನು ಹರ್ಷ ಅಂತ ಅನ್ನೋದು ಸ್ವರ್ಗವನ್ನ ಸೂಚನೆ ಮಾಡುತ್ತದೆ, ರಾಜಸ ಜೀವಿಗಳದ್ದು ರಜೋಗುಣ. ಪ್ರಸಾದ ಅಂತ ಅನ್ನೋದು ಪರಮಾನಂದ ರೂಪವಾದ ಮೋಕ್ಷವನ್ನ ಹೇಳುತ್ತದೆ, ಅದು ಸತ್ವ. ಹೀಗೆ ತಮಸ್ಸು, ರಜಸ್ಸು ಮತ್ತು ಸತ್ವ ಅನ್ನೋ ಮೂರು ಗುಣಗಳಿಗೆ ಅಲ್ಲಿ ಮೋಹ, ಹರ್ಷ, ಪ್ರಸಾದ ಅಂತ ಕರೆದಿದ್ದಾರೆ. ಹೀಗೆ ಪುರಂಜನಿ ಬುದ್ಧಿ, ಅವಳ ಜೊತೆಯಲ್ಲಿ ಜೀವ ಆ ಹೃದಯದ ಒಳಗೆ ವಿಶೂಚಿ ಅಂದ್ರೆ ಮನಸ್ಸು ಅಲ್ಲಿರ್ತಾನೆ. ವಿಶೂಚಿ ಎಂಬ ಸ್ನೇಹಿತನ ಜೊತೆಗೆ ಅಂದ್ರೆ ಅವನೊಬ್ಬ ಮನಸ್ಸು ಮಹಾಭಟ, ಅವನ ಜೊತೆಯಲ್ಲಿ ಒಳಗಿರ್ತಾನೆ ಅಂತ 56ನೇ ಶ್ಲೋಕದ ಅರ್ಥ. ಮನಸ್ಸು ಹೇಳಿದ ಹಾಗೆ, ಬುದ್ಧಿ ಹೇಳಿದ ಹಾಗೆ ಮನಸ್ಸು ಕೆಲಸ ಮಾಡ್ತದೆ, ಅದರಂತೆ ಜೀವ ಕೆಲಸ ಮಾಡ್ತಾನೆ ಅಂತ ಅಭಿಪ್ರಾಯ. ಅದಾದ ಮೇಲೆ 18ನೇ ಶ್ಲೋಕದ ಕೊನೆ ಲೈನಲ್ಲಿ ದೇಹೋ ರಥಸ್ತ್ವಿಂದ್ರಿಯಾಶ್ವ ಸಂವತ್ಸರವಯೋಗತಿ ಅಂತಿದೆ. ಈ ದೇಹ ಅಂತನ್ನೋದು ರಥ. ಅದೊಂದು ರಥ ಅಂತ ಇಟ್ಟುಕೊಂಡ್ರೆ ರಥವನ್ನ ಕುದುರೆಗಳು ಎಳಕೊಂಡು ಹೋಗ್ತವೆ. ಆ ಕುದುರೆಗಳು ಯಾವುದು ಅಂದ್ರೆ ಇಂದ್ರಿಯಗಳು. ರಥ ದೇಹ ಇಂದ್ರಿಯಾಶ್ವ. ನಮ್ಮ ಇಂದ್ರಿಯಗಳು ನಮಗೆ ಕುದುರೆಗಳಿದ್ದಂತೆ. ಆ ರಥದ ಗತಿ ಸಂವತ್ಸರ ವಯೋಗತಿ. ರಥದ ಗತಿ ಅಂದ್ರೆ ಅದು ಹೋಗ್ತಾ ಇದೆ ರಥ ಅಂದ್ರೆ ದೇಹ ವಯಸ್ಸಾಗ್ತಾ ಇದೆ ಅಂತ ಅರ್ಥ. ದೇಹಕ್ಕೆ ವಯಸ್ಸಾಗ್ತಾ ಆಗ್ತಾ ಇದ್ದಂತೆ ನಮ್ಮ ರಥ ಮುಂದೆ ಹೋಗ್ತಾ ಇದೆ ಅಂತ ಆ ಅಭಿಪ್ರಾಯದಲ್ಲಿ ಹೇಳಿದ್ದಾರೆ. ದೇಹೋ ರಥಸ್ತ್ವಿಂದ್ರಿಯಾಶ್ವ ಸಂವತ್ಸರ ವಯೋಗತಿ. ಸಾಕು, ಮುಂದೆ ಮತ್ತೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ತೆ ಆಚಾರ್ಯ. ಇದು ಇಂದಿನ ಶ್ಲೋಕದಲ್ಲಿ 17 ಶ್ಲೋಕದಲ್ಲಿ ಅವರು ಪದರತ್ನಾವಳಿಯಲ್ಲಿ ಸ್ವಾಪ್ನ ಕಾಲ ಬಗ್ಗೆ ಹೇಳ್ತಾರೆ. ಅದು ಏಕೆ ಅದು ಕೂಡುತ್ತೆ ಅನ್ನೋದು ಸಾಕಿಲ್ಲ. ಸ್ವಪ್ನಕಾಲೇ ಕಲಿತುರಗಾದಿ ದೃಷ್ಟ ಸುತಮಸ್ತು ವಾಸನಾ ವಾಸ್ತವ ಮನೋಬುದ್ಧಿರ್ವಾ ಕ್ರಿಯತೆ ದೇವೇನ ಇತಿ ಶೇಷ ಬಂದು ಅದು ಸ್ವಪ್ನ ಕಾಲ ಬಗ್ಗೆ ಯಾಕೆ ಹೇಳ್ತಾರೆ ಅರ್ಥ ಆಗಿಲ್ಲ. ಎಷ್ಟನೇ ಶ್ಲೋಕ? ಹಿಂದಿನ ಶ್ಲೋಕ 17ನೇ ಶ್ಲೋಕ.
ಇಲ್ಲೇನಾ ಇವಾಗ್ಲೇನಾ? ಇವಾಗ್ಲೇನೆ ಅದು. ಹಸ್ತಪಾದದ ಬಗ್ಗೆ. ಹಸ್ತಪಾದೋ ಪುಮಾಂಸ್ತಾಭ್ಯಾಂ ಯುಕ್ತೋ ಯಾತಿ ಕರೋತಿ ಚ ಅಂತಃಪುರಂಚ ಹೃದಯಂ ವಿಶೋಚಿರ್ ಮನೋಚ್ಯತೆ. ನೆಕ್ಸ್ಟ್ ಶ್ಲೋಕ. ತತ್ರ ಮೋಹಂ ತತ್ರ ಪ್ರಸಾದಂ ಮೋಹಂ ಪ್ರಸಾದಂ ವಾ ಹರ್ಷಂ ಪ್ರಾಪ್ನೋತಿ ತದ್ಗುಣೈಃ ಯಥಾ ಯಥಾ ವಿಕ್ರಿಯತೆ ಗುಣಾಕ್ತೋ ವಿಕರೋತಿ ವಾ. ಸ್ವಪ್ನ ಎಲ್ಲಿದೆ? ಅಲ್ಲಿ ಬಂದು ಎರಡನೇ ಲೈನ್ ಇರಬಹುದು, ವ್ಯಾಖ್ಯಾನದಲ್ಲ, ಪದರತ್ನಾವಳಿಯಲ್ಲಿ. ಪದರತ್ನಾವಲಿ. ಸ್ವಪ್ನಕಾಲೆ ಕರಿತುರಗಾದಿ ದೃಷ್ಟ ಶ್ರುತ ವಸ್ತು ವಾಸನಾವಾಸಿತಂ ಮನಃ ಬುದ್ಧಿರ್ವ ವಿಕ್ರಿಯ. ಅದೇ ವಿಕಾರ ಆಗತ್ತೆ ಅಂತ ಹೇಳಿದ್ನಲ್ಲ ನಾನು. ಯಥಾ ಯಥಾ ವಿಕ್ರಿಯತೆ ಗುಣಾಕ್ತೋ ವಿಕರೋತಿವ ಅಂತ. ವಿಕಾರ ಆಗೋದು ಅಂತ ಅಂದರೆ ಬುದ್ಧಿ ಮತ್ತು ಮನಸ್ಸು ಅದು ಅದೇ ಹಾಗೆ ವಿಕಾರ ಆಗಿಬಿಡತ್ತೆ. ಸ್ವಪ್ನದಲ್ಲಿ ನಾವೇನು ಕುದುರೆ ಆನೆ ಎಲ್ಲ ನೋಡ್ತೇವಲ್ಲ, ಅಲ್ಲಿರೋ ಕುದುರೆ ಆನೆಗಳೆಲ್ಲ ಎಂಥದ್ದು? ಅದೆಲ್ಲ ಮನಸ್ಸಿನ ವಿಕಾರಗಳೇ. ಅದು ಮನಸ್ಸೇ ಕುದುರೆಯಾಗಿ ಆನೆಯಾಗಿ ವಿಕಾರ ಆಗ್ತದೆ. ಮನಸ್ಸಿನ ವಿಕಾರಗಳೇ ಅಲ್ಲಿ ನಮಗೆ ಕಾಣಿಸೋದೇ ಹೊರತು ಬೇರೆ ಈ ಹೊರಗಿನ ವಸ್ತುಗಳಲ್ಲ. ಅದು ಹೊರಗಿನ ವಸ್ತುಗಳಂತೆ ಆನೆ ಕುದುರೆ ರಕ್ತ ಮಾಂಸಗಳಿಂದ ತುಂಬಿದ್ದಲ್ಲ. ಅದು ನಮ್ಮ ಮನಸ್ಸಿನ ವಿಕಾರಗಳೇ. ಮನಸ್ಸಿನ ವಿಕಾರ ರೂಪವಾದ ಆನೆ ಕುದುರೆಗಳು. ಅಂದರೆ ನಮ್ಮ ಮನಸ್ಸೇ ಆನೆ ಕುದುರೆಗಳಾಗಿ ವಿಕಾರವನ್ನು ಹೊಂದತ್ತೆ. ಅದನ್ನು ಅಲ್ಲಿ ಬರೆದಿದ್ದಾರೆ. ಹಾಗಾಗಿ ಇಲ್ಲಿ ಯಥಾ ಯಥಾ ವಿಕ್ರಿಯತೆ, ಮನಸ್ಸು ಬುದ್ಧಿ ಹೇಗೆ ಹೇಗೆ ವಿಕಾರವನ್ನು ಹೊಂದುತ್ತದೋ ಹಾಗೆ ಜೀವ ಕರ್ಮ ಮಾಡ್ತಾ ಹೋಗ್ತಾನೆ ಅಂತ ಬರೆದಿದ್ದಾರೆ. ಸೊ ಅದೇ ತರ ಇದು ಪ್ರಕಾಶದಲ್ಲಿ ಹೇಳಿದ ರೀತಿ ನೋಡಿದರೆ ಈ ಜಾಗೃತ ಅವಸ್ಥೆಯಲ್ಲಿ ಕೂಡ ಬಂದು ಅಂತಂದ್ರೆ ವಿಕಾರವೇ ಆಗುತ್ತೆ ಅಂತ ತಗೋಬೇಕಾ? ಏನು ವಿಕಾರ ಆಗುತ್ತೆ ಜಾಗೃತ ಅವಸ್ಥೆಯಲ್ಲಿ? ಯಾಕೆಂದ್ರೆ ಶ್ರೋತ್ರಾಂದಿ ಇಂದ್ರಿಯಾಣಿ ಅನುಗ್ರಹಿಕ ಸತಿ ಶ್ರವಣಾದಿ ವೃತ್ತಿ ರೂಪೇಣ ವಿಕ್ರಿಯತೆ ವಿಕಾರಂ ಪ್ರಾಪ್ನೆ ಹೇಳಿದರೆ, ನಾನು ಜಾಗ ಅವಸ್ಥೆಯಲ್ಲಿ ನಾನು ಏನೋ ಕೇಳಿದರೆ ಅದು ಅಂತರ ವಿಕಾರ ಆಗಿಬಿಡುತ್ತೆ ಅನ್ನೋ ಒಂದು ಅರ್ಥ ನಾನು ತಿಳ್ಕೊಂಡೆ. ಅದು ಕ್ಲಾರಿಫೈ ಮಾಡಬೇಕು ಅಷ್ಟೇ. ಬುದ್ಧಿ ಯಥಾ ಯಥಾ ವಿಕ್ರಿಯತೆ ಶ್ರೋತ್ರಾದೀಂದ್ರಿಯಾನುಗ್ರಾಹಿಕ ಸತಿ ಶ್ರವಣಾದಿವೃತ್ತಿರೂಪೇಣ ವಿಕ್ರಿಯತೆ ವಿಕಾರಂ ಪ್ರಾಪ್ನೋತಿ ತಥಾ ತಥಾ ಉಪದ್ರಷ್ಟ. ವಿಕಾರವನ್ನು ಹೊಂದುತ್ತೆ ಅಂತ ಅಂದರೆ ಆ ರೀತಿ ಮನಸ್ಸು ಬುದ್ಧಿ ಏನು ಮಾಡುತ್ತೆ? ನಾವು ಈಗ ಹೊರಗೆ ಜಾಗೃತ ಅವಸ್ಥೆಯಲ್ಲೂ ಕೂಡ ಏನು ನೋಡ್ತೇವಲ್ಲ, ಅದು ಆ ನೋಡಿದ ಪದಾರ್ಥದಂತೆಯೇ ನಮ್ಮ ಮನಸ್ಸು ಕೂಡ ಆ ರೀತಿ ವಿಕಾರವನ್ನು ಹೊಂದತ್ತೆ. ಅಂದರೆ ಅದೇ ಥರ ತೋರಿಸತ್ತೆ ಅಂತ. ನಾವು ಕಣ್ಣಿಂದ ಏನೊಂದು ಪದಾರ್ಥವನ್ನು ನೋಡ್ತೇವೆ, ಆ ಪದಾರ್ಥದ ಆ ಸ್ವರೂಪ ಆ ರೂಪ ಅದು ಹಾಗೇ ಬುದ್ಧಿ ಅದನ್ನು ಗ್ರಹಣ ಮಾಡ್ತದಲ್ಲ, ಗ್ರಹಣ ಮಾಡುವಾಗ ಅದೇ ರೀತಿ ವಿಕಾರವನ್ನು ಹೊಂದದೆ ಅಂತಾನೆ ಅರ್ಥ. ಅದು ಓಕೆ. ಸೊ ಸ್ವಪ್ನ ಕಾಲದಲ್ಲಿ ಜಾಗೃತ ಕಾಲದಲ್ಲಿ ಒಂದೇ ವಿಕಾರ ಬಂದು ಒಂದೇ ತರ ವಿಕಾರ ಆಗುತ್ತೆ. ಅದನ್ನು ವಿಕಾರ ಅಂದರೆ ಸ್ವಪ್ನದಲ್ಲಾಗೋದು ಪದಾರ್ಥಗಳೇ ಅಲ್ಲಿ ಬುದ್ಧಿ ಆತ್ಮಕವಾದಂತಹ ಪದಾರ್ಥಗಳು, ಮನಸ್ಸಿನ ವಿಕಾರಗಳೇ ಅಲ್ಲಿ ಪದಾರ್ಥಗಳು. ಇಲ್ಲಿ ಆದರೆ ಹೊರಗೆ ಬೇರೆ ಪದಾರ್ಥಗಳಿದ್ದಾವೆ, ಅದನ್ನ ಮನಸ್ಸು ಆ ರೀತಿ ಗ್ರಹಣ ಮಾಡ್ತದೆ ಅಷ್ಟೆ. ಗ್ರಹಣ ಮಾಡೋದನ್ನ ವಿಕಾರ ಹೊಂದೋದು ಅಂತ ಹೇಳ್ತಾರೆ. ಓಕೆ ಓಕೆ, ಸ್ವಲ್ಪ ವ್ಯತ್ಯಾಸ. ಓಕೆ ಓಕೆ, ಅರ್ಥ ಆಯ್ತು. ಆ ರೀತಿಯಲ್ಲಿ ಅದನ್ನ ಗ್ರಹಣ ಮಾಡ್ತದೆ. ಗ್ರಹಣ ಮಾಡ್ತದೆ ಅಂದ್ರೆ ಮನಸ್ಸು ಹಾಗೆ ವಿಕಾರ ಹೊಂದಬೇಕಲ್ಲ ಒಂದು ರೀತಿ. ಹೌದು, ಅದು ಹೇಗಿದೆಯೋ ಹಾಗೆಯೇ ಗ್ರಹಣ ಮಾಡಬೇಕು ಅಂದ್ರೆ ಅದೇ ರೀತಿ ವಿಕಾರವನ್ನ ಹೊಂದೋದು, ವಿಕಾರ ಹೊಂದೋದು ಅಂತ ಅನ್ನೋ ಶಬ್ದದಿಂದ ಕರೀತಾರೆ ಅಷ್ಟೇ ಅದನ್ನು. ಅಲ್ಲಿ ಆದ್ರೆ ಪೂರ್ತಿ ವಿಕಾರವಾದ ವಸ್ತುಗಳೇ. ಇಲ್ಲಿ ಇರೋ ವಸ್ತುಗಳನ್ನ ಆ ರೀತಿ ಇದು ಅಕ್ಸೆಪ್ಟ್ ಮಾಡ್ತದೆ ಅಷ್ಟೇ. ಓಕೆ. ನಾರಾಯಣನ್ ಈ 14ನೇ ಶ್ಲೋಕದಲ್ಲಿ ಪೃಥ್ವಿಯಾನಂ ದೇವಯಾನಂ ಶ್ರೋತ್ರಾತ್ ಶ್ರುತಧರೋ ಪ್ರಜೇತ್, ರೈಟ್? ಸೊ ಅಲ್ಲಿ ಬಂದು ಈ ಬಲದ ಮೇಲೆ ಹೋದ್ರೆ ನಾವು ಬಂದು ದೇವಯಾನ, ರೈಟ್? ಎಡದ ಮೇಲೆ ಹೋದ್ರೆ ಪಿತೃಯಾನಕ್ಕೆ ಹೋಗ್ತಾರೆ ಎಂಬ ಒಂದು ನೋಡಿರಿ ನಾವು. ಸೊ ನಾವ್ ಇದನ್ನ ಬಂದು ಭಗವದ್ಗೀತಾ ತಗೊಂಡ್ರೆ ನಿಮಗೆ ಬಂದು 8ನೇ ಅಧ್ಯಾಯದಲ್ಲಿ ಬಂದು 24ನೇ ಶ್ಲೋಕ, ರೈಟ್? ಅಗ್ನಿರ್ಜ್ಯೋತಿ ಅಗ ಶುಕ್ಲ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮವಿದೋ ಜನಾಹ. ಅಲ್ಲಿ ಬಂದು ಹೋದ್ರೆ ತಿರುಗಿ ಹುಟ್ಟಾಕ ಬರೋದಿಲ್ಲ.
ಆಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ ಬಂದು ಭೂಮೋ ರಾತ್ರಿ ತದಾ ಕೃಷ್ಣಗ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಂದ್ರಮಸಂ ಜ್ಯೋತಿಹಿ ಯೋಗಿ ಪ್ರಾಪ್ಯ ನಿವರ್ತತೆ. ಅಲ್ಲಿ ಚಂದ್ರಮಾರ್ಗ ಪೃಥ್ವಿಮಾಯಾನ ತಿರುಗಿ ಹುಟ್ಟುತ್ತಾಣ ಎಂಬ ಒಂದು ಇದು ಕೊಟ್ಟಿದ್ದಾರೆ ನಿಮಗೆ. ಹೌದು. ಸೊ ಈ ತರ ಈಗ ಜೀವ ಬಂದು ಬಲದಿಗಿಮಿ ಎಡದಿಗಿಮಿಲಿ ಹೋದ್ರೆ ಈ ತರ ವಾತಾವರಣ ಅಂದ್ರೆ ಈಗ ಈ ಬ್ರಹ್ಮನಾಡಿಲಿಂದ ಜೀವ ಹೋಗೋಕ್ಕೂ ಆಗಸ ಮೋಕ್ಷ ಸಿಗ್ತಾ ಎಂಬ ಒಂದು ಕೂಡ ನೋಡಿ ನಾವು ಅಲ್ಲಿ ಹೇಗೆ ಕೂಡ್ಸ್ಕೋಬೇಕಿದೆ ಈಗ. ಬ್ರಹ್ಮನಾಡಿಯಿಂದ ಜೀವ ಹೋಗೋದು ತುಂಬಾ ರೇರ್. ಅದು ದೊಡ್ಡ ದೊಡ್ಡ ಯೋಗಿಗಳಿಗೆ ಮಾತ್ರ ಸಾಧ್ಯ. ಅದು ಅದು ಬಹಳ ದೂರ ಉಳಿತು. ನಾವು ಹೇಳೋ ಪ್ರಕಾರ ಈ ದೇವಯಾನ ಮಾರ್ಗವು ಕೂಡ ಈಗಿನ ಕಾಲದಲ್ಲಿ ಸಾಧಾರಣವಾಗಿ ಯಾರಿಗೂ ಸಿಗೋದಿಲ್ಲ. ಪಿತೃಯಾನ ದೇವಯಾನಗಳು ಕೂಡ ಸಿಗೋದಿಲ್ಲ, ಕಷ್ಟನೇ ಇದೆ ಈಗಿನ ಕಾಲದಲ್ಲಿ. ಕಿವಿಯಿಂದಲೂ ಕೂಡ ಯಾರು ಕೂಡ ಪ್ರಾಣ ಉತ್ಕ್ರಮಣ ಆಗೋದು ಬಹಳ ಕಷ್ಟ ಇದೆ. ಅದು ಹೋದ್ರೆ ಆಮೇಲೆ ಮತ್ತೆ ವಾಪಸ್ ಬರೋದಿಲ್ಲ. ನೀವು ಹೇಳಿದ ಹಾಗೆ ದೇವಯಾನದಲ್ಲಿ ಪ್ರಯಾಣ ಮಾಡಿದವರು ಹಾಗೆ ಮೇಲ್ಮೇಲೆನೆ ಹೋಗ್ತಾರೆ ಹೊರತು ಮತ್ತೆ ಕೆಳಗೆ ಬರೋದಿಲ್ಲ. ಹಾಗಾಗಿ ಇದೆಲ್ಲ ಈಗ ನಾವು ನೋಡೋದು ಒಂದಾ ಪಿತೃಯಾನ ಇಲ್ಲ ನರಕಾದಿ ಅದು ಯಾನ. ನರಕಕ್ಕೆ ಸಾಧಾರಣವಾಗಿ ಪಾಪ ಮಾಡಿದವರೆಲ್ಲ ನರಕಕ್ಕೆ ಹೋಗ್ತಾರೆ, ಮತ್ತೆ ಭೂಮಿಯಲ್ಲಿ ಹುಟ್ಟುತ್ತಾರೆ. ಹೀಗೆ ಇದು ತಿರುಗ್ತಾನೆ ಇರ್ತದೆ. ಪುಣ್ಯ ಮಾಡಿದರೂ ಕೂಡ ಅವರಿಗೆ ಈ ಸಂಸಾರ ಅನ್ನೋದು ತಪ್ಪಿದ್ದಲ್ಲ. ಹಾಗಾಗಿ ದೇವಯಾನ ಮಾರ್ಗದಲ್ಲಿ ಹೋಗೋದು ಬಹಳ ರೇರ್. ಯಾರು ಕೂಡ ಈಗಿನ ಕಾಲದಲ್ಲಿ ಯಾರು ಹೋಗೋದಿಲ್ಲ. ಸೊ ಈ ನರಕಕ್ಕೆ ಹೋಗೋದು ಒಂದು ಮಲಮೂತ್ರ ವಿಸರ್ಜನೆ ಆ ದರಿಯ ಆ ದ್ವಾರದಿಂದ. ಹೌದು ಹೌದು ಹೌದು. ಆಯ್ತಾಯ್ತಾರೆ. ಹರೇ ನಮಃ. ನಮಸ್ಕಾರ ಗುರುಗಳೇ. ಹರೇ ನಮಃ. ಹರೇ ನಮಃ. ಹರೇ ನಮಃ. ನಮಸ್ಕಾರ. ಹರೇ ನಮಃ.